SIR ಬಗ್ಗೆ ನಮಗೆ ಆತಂಕ ಇದೆ. ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಸಣ್ಣ ಶಂಕೆ ಇದೆ. ಯಾಕೆ 2014 ಪ್ರಾರಂಭ ಮಾಡಲಿಲ್ಲ? ಈಗ ಇದ್ದಕ್ಕಿದ್ದಾಗೇ ಪ್ರಾರಂಭ ಮಾಡಿ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಹೇಳಿದಂಗೆ ಕೇಳುತ್ತೆ ಅಥವಾ ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ನ ಆರೋಪ ಇದೆ. ಇದು ಸಂಪೂರ್ಣ ಸತ್ಯಕ್ಕೆ ದೂರ ಆಗುತ್ತೆ. ನೋಬೆಲ್ ಪ್ರಶಸ್ತಿ ಪಡೆದಂತಹ ಅಮರ್ತ್ಯ ಸೇನ್ ಅವರು ಬಹುಶಃ ದೇಶದ ದೊಡ್ಡ ಹೆಮ್ಮೆ. ಅವರ ಹೆಸರು ಇರಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ಹೈಕೋರ್ಟ್ನ ಜಡ್ಜ್ ಅವರು, ನೀವು ಜಡ್ಜ್ ಆಗಿ ನೇಮಕ ಮಾಡಿ ಅವರೇ ತೀರ್ಪು ಕೊಡೋರು, ಅವರ ಹೆಸರು ಇರಲಿಲ್ಲ. 22 ವರ್ಷ ಒಬ್ಬ DYSP ಆಗಿ ಕೆಲಸ ಮಾಡಿದಂಥವ್ರು ನಿವೃತ್ತಿ ಅಂಚಿನಲ್ಲಿ ಅವ್ರ ಹೆಸರು ಇರಲಿಲ್ಲ. ಶೋಷಿತರು ಬಹಳ ಕಡೆ ಅವ್ರಿಗೆ ಯಾವುದೇ ದಾಖಲೆಗಳಿರೋದಿಲ್ಲ, ಪರಿಸ್ಥಿತಿ ಇರೋದಿಲ್ಲ, ಅವ್ರ ಅನುಕೂಲಗಳಿರೋದಿಲ್ಲ. ಈಗ 2002ರಲ್ಲಿ ಆ ದಾಖಲೆಗಳು ತಂದುಕೊಡೋದ್ರೆ ಎಲ್ಲಿಂದ ದಾಖಲೆಗಳು ತಂದುಕೊಡೋದು ಅವರು? ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಪಾಡ್ಕಾಸ್ಟ್ಗೆ ಸ್ವಾಗತ. SIR ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಚರ್ಚೆಯನ್ನು ನಡೆಸ್ತಾ ಇದ್ದೇವೆ ಪಾಡ್ಕಾಸ್ಟ್ನಲ್ಲಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ, ಏನು SIR ಅಂತ ಹೇಳ್ತೀವಿ, ಅದು ನಡೆದಿದೆ. ಅನೇಕ ವಿವಾದಗಳಿಗೆ, ಆಕ್ಷೇಪಗಳಿಗೆ ಮತ್ತು ತಕರಾರುಗಳಿಗೆ ಕೋರ್ಟ್ ಕಟಕಟೆ ಹತ್ತುವ ಅಲ್ಲಿಯವರೆಗೆ SIRನ ವಿಷಯ ಬೆಳೆದಿರೋದನ್ನು ನಾವು ನೋಡಿದ್ದೇವೆ. ವೆಸ್ಟ್ ಬೆಂಗಾಲ್ ಇರ್ಬೋದು, ಬಿಹಾರಲ್ಲಿರ್ಬೋದು. ಇವತ್ತು ಕರ್ನಾಟಕದಲ್ಲಿ ಜೂನ್ 30ರಿಂದ SIR ಪ್ರಕ್ರಿಯೆ ಅಧಿಕೃತವಾಗಿ ಶುರುವಾಗ್ತಾ ಇದೆ. ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಕರ್ನಾಟಕದ ಹಿರಿಯ ರಾಜಕಾರಣಿ ಮತ್ತು ವಿಧಾನ ಪರಿಷತ್ನ ಸಭಾಪತಿಗಳಾಗಿದ್ದವರು, ಸದ್ಯ KPCCಯ ಹಿರಿಯ ಉಪಾಧ್ಯಕ್ಷರ ಕೆಲಸ ಮಾಡ್ತಿರ್ತಕ್ಕಂತಹ VR ಸುದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಹಾಗೆಯೇ BJPಯ ಎಲ್ಲ ಪ್ರಕೋಷ್ಠಗಳ ಸಂಚಾಲಕರಾದಂತಹ, BJPಯ ನಾಯಕರಾದಂತಹ S ದತ್ತಾತ್ರೇಯ ಅವರು BJP ಪರವಾಗಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ದತ್ತಾತ್ರೇಯ ಅವರೇ, ನಿಮಗೂ ಕೂಡ ಸ್ವಾಗತ. ಇವತ್ತು SIR ಪ್ರಕ್ರಿಯೆ 30ರಿಂದ ಶುರುವಾಗ್ತಾ ಇದೆ. ಈ ಬಗ್ಗೆ ಭಾರತೀಯ ಚುನಾವಣಾ ಆಯೋಗದ ರಾಜ್ಯ ಚುನಾವಣಾಧಿಕಾರಿಯಾದ ಅನ್ಬು ಕುಮಾರ್ ಅವರು ಏನು ಹೇಳಿದ್ದಾರೆ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ 20 ಜೂನ್ನಿಂದ ಸ್ಟಾರ್ಟ್ ಆಗುತ್ತದೆ. SIRದ ಉದ್ದೇಶ ಏನಂತ ಕೇಳಿದರೆ, ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದಿ ಎಲೆಕ್ಟೋರಲ್ ರೋಲ್ ಆ್ಯಂಡ್ ನೋ ಇನ್ಎಲಿಜಿಬಲ್ ವೋಟರ್ ಶುಡ್ ಬಿ ಇನ್ಕ್ಲೂಡೆಡ್. ದಟ್ ಈಸ್ ದ ಪರ್ಪಸ್ ಆಫ್ SIR. ಸೊ ಈ ಎಕ್ಸೈಸಲ್ಲಿ ಪ್ರಕ್ರಿಯೆಯಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ನಾವು ಪ್ರಿಂಟ್ ಮಾಡಿ 2025ರ ಎಲೆಕ್ಟ್ರಲ್ ರೋಲಲ್ಲಿ ಇರುವ ಪ್ರತಿಯೊಂದು ಮತದಾರರಿಗೂ ಮನೆಗೆ ನಾವು 2 ಸೆಟ್ಟು ಎನ್ಯುಮರೇಷನ್ ಫಾರ್ಮನ್ನು ಕಳಿಸ್ಕೊಡ್ತೀವಿ. ಅದನ್ನು ದಯವಿಟ್ಟು ತಾವು ಫಿಲ್ ಮಾಡಿ ಸೈನ್ ಮಾಡಿ, ಒಂದು ಸೆಟ್ಟು ತಾವೇ ಇಟ್ಕೋಬೋದು, ಇನ್ನೊಂದನ್ನು BLO ಕೈಯಲ್ಲಿ ಕೊಟ್ಟರೆ ಸಾಕು. ಯಾರ್ಯಾರೆಲ್ಲ ಫಿಲ್ ಮಾಡಿ ಫಾರ್ಮನ್ನು ಸೈನ್ ಮಾಡಿ ಕೊಡ್ತಾರೋ ಅವ್ರ ಹೆಸರು ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಏನಾದರೂ ಮಾಹಿತಿ ವ್ಯತ್ಯಾಸಗಳು ಇದ್ದರೆ ಆವಾಗ ಅಗತ್ಯ ಇದ್ದಲ್ಲಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಅದಕ್ಕೆ ತಕ್ಕ ದಾಖಲಾತಿ ಕೊಟ್ಟರೆ ಅದನ್ನು ಪರಿಶೀಲಿಸಿ ERO ಅವರು ಕ್ರಮ ಕೈಗೊಳ್ತಾರೆ. ಸೊ ಆಮೇಲೆ ಫೈನಲ್ ರೋಲ್ 7th ಅಕ್ಟೋಬರ್ಗೆ ಪಬ್ಲಿಷ್ ಮಾಡ್ತೀವಿ. ಸರ್, ಒಟ್ಟಾರೆ ಕರ್ನಾಟಕದಲ್ಲಿ ಇವತ್ತು SIR ಪ್ರಕ್ರಿಯೆ ಶುರುವಾಗ್ತಾ ಇದೆ. ನಾವು ಒಟ್ಟು ಈ ದೇಶದಲ್ಲಿ ಸುಮಾರು 8 ಕೋಟಿ ಜನರನ್ನು ಈ SIR ಪ್ರಕ್ರಿಯೆಯಡಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕ್ತಾರೆ ಅನ್ನುವಂಥ ಮಾಹಿತಿ ಇದೆ. ಉತ್ತರ ಪ್ರದೇಶದಲ್ಲಿ ಸುಮಾರು 2 ಕೋಟಿ, ವೆಸ್ಟ್ ಬೆಂಗಾಲಲ್ಲಿ ಸುಮಾರು 83.86 ಲಕ್ಷ, ಗುಜರಾತಲ್ಲಿ 68 ಲಕ್ಷ, ಒಟ್ಟು 8 ಕೋಟಿ ಜನರನ್ನು ಅವ್ರು ಚುನಾವಣಾ ಆಯೋಗದಲ್ಲಿ ಒಟ್ಟು ಡಿಲೀಟ್ ಆಗಿರುವ ಮಾಹಿತಿಯನ್ನು ಈಗ ಆಗಿರುವ ಮಾಹಿತಿ ಅದು. ಆಮೇಲೆ ಕೇರಳದಲ್ಲಿ 9 ಲಕ್ಷ, ಇದರಲ್ಲಿ ಕೆಲವು ಕಡೆ ತುಂಬ ಕಡಿಮೆ ಇದೆ. ಒಟ್ಟು ಈ ಥರದ ಒಂದು ಆತಂಕ, SIR ಅಂತಂದರೆ ಮತದಾರರ ಪಟ್ಟಿಯಿಂದ ನಮ್ಮ ಹೆಸರನ್ನು ತೆಗಿತಾರೆ ಅನ್ನೋ ಒಂದು ಆತಂಕನ ಮಾಧ್ಯಮಗಳು ಸೃಷ್ಟಿ ಮಾಡಿರ್ಬೋದು, ಕೆಲವು ರಾಜಕೀಯ ಪಕ್ಷಗಳು ಸೃಷ್ಟಿ ಮಾಡಿರ್ಬೋದು. ನೀವು ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ ಚುನಾವಣೆಯನ್ನು ನೋಡಿದರೆ ಜನ ಬೀದಿಲಿ ಬಂದು ನಮ್ಮನ್ನು ಮತದಾರರ ಪಟ್ಟಿ ಸೇರಿಸಿ ಎನ್ನುವಂತಹ ಮಟ್ಟದಲ್ಲಿ ಬೆಳವಣಿಗೆಗಳಾಯಿತು. ಸರಿ, ಒಟ್ಟಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ನಿನ್ನೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ಚರ್ಚೆಯನ್ನು ಸಚಿವ ಸಂಪುಟ ಸಭೆಯಲ್ಲಿ ಮಾಡಿದೆ. SIR ಬಗ್ಗೆ ನಮಗೆ ಆತಂಕ ಇದೆ, ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಸಣ್ಣ ಶಂಕೆ ಇದೆ. ಹೀಗಾಗಿ ನಾವು ಮತದಾರ ಹಕ್ಕುಗಳ ರಕ್ಷಣೆಗಾಗಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಸಚಿವ ಸಂಪುಟ ಸಭೆ ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಡಿಸಿಷನ್ ತಗೊಳ್ತಾರಂತೆ. ಬಟ್ ಒಂದು ಪಕ್ಷದ ವಕ್ತಾರರಾಗಿ ಅಥವಾ ಪಕ್ಷದ ಉಪಾಧ್ಯಕ್ಷ ತಾವೇನು ಹೇಳ್ತೀರಿ SIR ಬಗ್ಗೆ? ಇಂಟೆನ್ಸಿವ್ ರಿವಿಷನ್ ರಿಲೇಟೆಡ್ ಟು ವೋಟರ್ ರೋಲ್ ಏನಿದೆ, ಅದು ಮೊದಲು ವೋಟರ್ ರೋಲ್ ಪ್ರಾರಂಭ ಆಗಿದ್ದು 15/11/1951ರಲ್ಲಿ ದೇಶದಲ್ಲಿ. 1952ರಲ್ಲಿ ಪ್ರಥಮವಾಗಿ ಚುನಾವಣೆಗಳು ಪ್ರಾರಂಭ ಆಯಿತು.
ಅದಾದಮೇಲೆ ಇಂಟೆನ್ಸಿವ್ ರಿವಿಷನ್ ಏನಿದ್ದಾವೆ ವೋಟರ್ ರೋಲ್ಗೆ ಸಂಬಂಧಪಟ್ಟಾಗೆ ಅದು 9 ಸಾರಿ ಆಗಿದೆ. 9 ಸಾರಿ ಆಗಿದೆ. 2014ರಲ್ಲಿ ಆಗಬೇಕಾಗಿತ್ತು. ಇವತ್ತು 2026ರಲ್ಲಿದೆ. ಸೆನ್ಸಸ್ ಕೂಡ 2021ರಲ್ಲಿ ಆಗಬೇಕಾಗಿತ್ತು, 21ರಲ್ಲಿ ಆಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಈ ದೇಶದ ಜನರಿಗೆ ಹೇಳಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾದವರು ಕೂಡ ಹೇಳಬೇಕು. ಈ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ವೋಟರ್ ರೋಲ್ಗೆ ಸಂಬಂಧಪಟ್ಟಾಗ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆ 2014ರಲ್ಲೇ ಪ್ರಾರಂಭ ಮಾಡಲಿಲ್ಲ? ಇದು ಆಗಲೇಬೇಕಾಗಿರುವಂಥ ಒಂದು ಪ್ರಕ್ರಿಯೆ, ಆಗಬೇಕಾಗಿರ್ತಕ್ಕಂಥದ್ದು. ಯಾರೆಲ್ಲ ತೀರ್ಕೊಂಡಿದ್ದಾರೆ, ಸೊ ಯಾರೆಲ್ಲ ಶಿಫ್ಟ್ ಮಾಡ್ಕೊಂಡಿರ್ತಾರೆ, ಮತ್ತು ಹೊಸದಾಗಿ 18 ವರ್ಷಕ್ಕೆ ಯಾರೆಲ್ಲ ಮತದಾನದ ಹಕ್ಕನ್ನು ಪಡ್ಕೊಳ್ತಾರೆ ಅವರದೆಲ್ಲನೂ ಕೂಡ ಸೇರ್ಪಡೆ ಆಗಬೇಕಾಗುತ್ತೆ. ಎಲಿಜಿಬಲ್ ಪರ್ಸನ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಅರ್ಹರಿರ್ತಾರೆ. ಅವರು ತಪ್ಪು ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಅವ್ರದ್ದು ತಪ್ಪು ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಚುನಾವಣಾ ಆಯೋಗ ನೋಡ್ಕೊಳ್ಬೇಕಾಗುತ್ತೆ. ಆತಂಕ ಇರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ, ಈಗ ಇದ್ದಕ್ಕಿದ್ದಂಗೆ ಪ್ರಾರಂಭ ಮಾಡಿದ್ರು. ಈಗ ವೆಸ್ಟ್ ಬೆಂಗಾಲ್ ಇದು 3ನೇ ಹಂತದಲ್ಲಿ ಕರ್ನಾಟಕದಲ್ಲಿ ಸೇರಿ 12 ರಾಜ್ಯಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲನೇ ಹಂತ, 2ನೇ ಹಂತ, ಮೊದಲನೇದಲ್ಲಿ ಬಿಹಾರದಲ್ಲಿ ಮಾಡಿದ್ರು ಮತ್ತು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು. ಅಲ್ಲಿ ಆಗಿರುವಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಯಾವುದೇ ಸಹಜವಾಗಿ ವಿರೋಧದ ರಾಜಕೀಯ ಪಕ್ಷಗಳಿಗೆ ಒಂದು ಆತಂಕ ಬಂದೇ ಬರುತ್ತೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಈಗ ಅದ್ರ ಬಗ್ಗೆ ಸಹಜವಾದಂಥ ಅಭಿಪ್ರಾಯಗಳು ಬಂದಿದ್ದಾವೆ. ಮಾಧ್ಯಮಗಳಲ್ಲೂ ಕೂಡ ಲೇಖನಗಳು ಬಂದಿದ್ದಾವೆ, ಚರ್ಚೆಗಳು ಕೂಡ ನಿರಂತರವಾಗಿ ಆಗ್ತಾ ಇದ್ದಾವೆ. ಸ್ವಾಯತ್ತವಾದಂಥ ಸಂಸ್ಥೆಗಳನ್ನು, ಸಂವಿಧಾನಬದ್ಧವಾದಂಥ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ, NDA ಸರ್ಕಾರ ದುರುಪಯೋಗ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆತಂಕ, ಅನುಮಾನಗಳು ಕೂಡ ಬಂದಿದ್ದಾವೆ. ಈ ಹಿನ್ನೆಲೆ ಒಂದು ಪ್ರತಿಯೊಂದು ರಾಜಕೀಯ ಪಕ್ಷವು ತಮ್ಮದೇ ಆದಂಥ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಯಾಕಂದರೆ ರಾಜಕೀಯ ಪಕ್ಷಗಳು ಅಂತ ಹೇಳಿದ್ರೆ ಬರೀ ವಿರೋಧ ಪಕ್ಷದಲ್ಲೇ ಕೂತ್ಕೊಳ್ಳುವಂಥದ್ದು ಅಲ್ಲ, ಅಥವಾ ಬರೀ ಆಡಳಿತ ಪಕ್ಷದಲ್ಲೇ ಕೂತ್ಕೊಳ್ಳುವಂಥದ್ದು ಅಲ್ಲ. ಪ್ರಜಾಪ್ರಭುತ್ವ ಆಯಾ ಕಾಲಕ್ಕೆ ಅವತ್ತಿನ ಸಂದರ್ಭದಲ್ಲಿ ತನ್ನದೇ ಆದಂಥ ತೀರ್ಮಾನಗಳನ್ನು ತೆಗೆದುಕೊಂಡು ಹೋಗುತ್ತೆ. ನೇಚರ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಡೆಮಾಕ್ರಸಿ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್. ಒಂದು ಬದಲಾವಣೆಗೆ, ಸುಧಾರಣೆಗೆ ಇರುವಂಥದ್ದೇ ಒಂದು ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಇಲ್ಲದ್ರೆ ಏನಾಗುತ್ತೆ, ಸ್ಟ್ಯಾಗ್ನೇಟ್ ಆಗೋಗ್ಬಿಡುತ್ತೆ. ಅದು ಆಗಬಾರ್ದು. ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಟು ಪ್ರೊಟೆಕ್ಟ್ ದ ಜೆನ್ಯೂನ್ ವೋಟರ್ಸ್. ಇದು ಬಹಳ ಮುಖ್ಯ. ಸಾರ್ವಜನಿಕವಾಗಿ ಯಾವುದೇ ಅರ್ಹ ಮತದಾರ ಯಾರಿದ್ದಾರೆ ಅವನು ಮತದಾರ ಆಗಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿರಬೇಕು, ಮತ್ತು ಅದು ಯಾವುದೇ ಕಾರಣಕ್ಕೂ ತಪ್ಪು ಹೋಗಬಾರ್ದು ಅಂತೇಳಿ. ಎರಡನೇದೇನು, ಒಂದು ರಾಜಕೀಯ ಪಕ್ಷವಾಗಿ ಸಹಜವಾಗಿ ನಮ್ಮ ಹಿತೈಷಿಗಳು ಯಾರಿದ್ದಾರೆ, ನಮ್ಮ ಬೆಂಬಲಿಗರು ಯಾರಿದ್ದಾರೆ, ಅವರು ಕೂಡ ತಪ್ಪು ಹೋಗದೇ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಒಂದು ರಾಜಕೀಯ ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ. ಅಷ್ಟನ್ನ ಮಾಡೋದ್ರ ಜೊತೆಗೆ ಆ ಎರಡೂ ಕೂಡ ಪಬ್ಲಿಷ್ ಆಗಬೇಕು. ಯಾವುದರಲ್ಲಿ? ವೋಟರ್ ರೋಲಲ್ಲಿ ಪಬ್ಲಿಷ್ ಆಗಬೇಕು. ಇಷ್ಟಾದಾಗ ಏನಾಗುತ್ತೆ, ಒಂದು ಡೆಮಾಕ್ರೆಟಿಕ್ ವ್ಯಾಲ್ಯೂಸನ್ನು, ಡೆಮಾಕ್ರೆಟಿಕ್ ಸಿಸ್ಟಮನ್ನು ನಾವು ಸ್ಟ್ರೆಂಥನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ರಾಜಕೀಯ ಪಕ್ಷಕ್ಕೂ. ಇಲ್ಲಿ ನಾವು ಇಲ್ಲಿ BLOಗಳ ಜವಾಬ್ದಾರಿ ಏನು, BLA 2ಗಳ ಜವಾಬ್ದಾರಿ ಏನು, BLOಗಳನ್ನು ಯಾರು ಅಪಾಯಿಂಟ್ ಮಾಡ್ತಾರೆ? BLOಗಳನ್ನು ಅಪಾಯಿಂಟ್ ಮಾಡ್ತಕ್ಕಂಥವರು ಅಧಿಕಾರಿಗಳು, ಎಲೆಕ್ಷನ್ ಕಮಿಷನ್ ಅವರು ಅಪಾಯಿಂಟ್ ಮಾಡ್ತಾರೆ. BLA 2ಗಳನ್ನು ಯಾರು ಅಪಾಯಿಂಟ್ ಮಾಡ್ತಾರೆ? ಪೊಲಿಟಿಕಲ್ ಪಾರ್ಟೀಸ್ ಅವರು ಮಾಡ್ತಾರೆ. ಇಲ್ಲಿ BLO ಮತ್ತು BLA 2ಗಳ ಮಧ್ಯೆ ಕೋಆರ್ಡಿನೇಷನ್ ಬೇಕಾಗುತ್ತೆ, ಕಮ್ಯುನಿಕೇಶನ್ ಬೇಕಾಗುತ್ತೆ. ಇಲ್ಲಿ ಒಂದು ಆತಂಕ ಏನಿದೆ ಅಂತ ಹೇಳಿದ್ರೆ, ಅನುಮಾನಗಳೇನಿದ್ದಾವೆ ಅಂತ ಹೇಳಿದ್ರೆ, ಈ BLOಗಳನ್ನ ಇವರು ಸರ್ಕಾರಿ ನೌಕರರೇ ಇರ್ತಾರೆ. ಬಹಳ ಕಡೆ ಏನಾಗಿದೆ, ಇವ್ರ ಬಗ್ಗೆ ದೂರುಗಳಿದ್ದಾವೆ. ಬೆಂಗಳೂರು ನಗರವನ್ನು ಕೂಡ ಒಳಗೊಂಡಂತೆ ಅನೇಕ ಜಿಲ್ಲೆಗಳಲ್ಲಿ ಇವ್ರ ಬಗ್ಗೆ ದೂರುಗಳಿದ್ದಾವೆ. ಇವರು ಒಂದೊಂದು ಕೆಲವು ಕಡೆ ಪೊಲಿಟಿಕಲ್ ಪಾರ್ಟಿಯ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಉದ್ದೇಶಪೂರ್ವಕವಾಗಿ ಕೆಲವು ವೋಟರ್ಗಳನ್ನು ತೆಗೆದು ಹಾಕ್ಲಿಕ್ಕೆ ಇವರು ಸಹಾಯ ಮಾಡ್ತಿರ್ತಕ್ಕಂಥ ದೂರುಗಳು ಕೂಡ ಬಂದಿದ್ದಾವೆ. ಹಾಗಾಗಿ ಇದನ್ನು ಕೂಡ ಸರಿಪಡಿಸುವಂತ ಕೆಲಸ ಯಾರು ಮಾಡಬೇಕಾಗುತ್ತೆ? ಎಲೆಕ್ಷನ್ ಕಮಿಷನ್ ಮಾಡಬೇಕು. ಇದಕ್ಕೆ ಸರ್ಕಾರ ನಿರ್ದೇಶನ ಕೊಡಕ್ ಬರಲ್ಲ, ರಾಜ್ಯ ಸರ್ಕಾರ ನಿರ್ದೇಶನ ಕೊಡಕ್ ಬರಲ್ಲ. ಒಂದು ಸರಿ ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋದ ಮೇಲೆ ಅಧಿಕಾರಿಗಳು ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. ಹಾಗಾಗಿ BLO ಯಾರು ನಿರ್ದೇಶನ ಕೊಡಬೇಕು ಅಂತ ಹೇಳಿದ್ರೆ ಅವರೇ ಕೊಡಬೇಕು, ಚುನಾವಣಾ ಆಯೋಗದವರು. ಸೊ ಹಾಗಾಗಿ ಆ ಚುನಾವಣಾ ಆಯೋಗದವರು ಅವರು ಪ್ರವಾಸವನ್ನು ಮಾಡಬೇಕಾಗುತ್ತೆ, ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ಮಾಡದೆ ಹೋದ್ರೆ ಏನಾಗುತ್ತೆ, ಅದಕ್ಕಾಗಿನೇ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಒಂದು, ಯಾಕಂತ ಹೇಳಿದ್ರೆ ಇನ್ನು 2 ವರ್ಷ ಬಹಳ ದೂರ ಆಯ್ತು, ಇನ್ನು 2 ವರ್ಷ ಇದೆ. ನಾವೇನ್ ಹೇಳಿದ್ದೀವಿ, ಈಗಾಗಲೇ ಇನ್ನು 3 ತಿಂಗಳಿಗಪ್ಪ ನೀವು October 7th ನೀವು ವೋಟರ್ ಲಿಸ್ಟ್ ಅನ್ನು ಪಬ್ಲಿಷ್ ಮಾಡ್ತಿದ್ದೀರಾ. ನೀವು ಮುಂದಿನ ತಿಂಗಳು June 30ಕ್ಕೆ ನೀವು ಮನೆಗೆ ವಿಸಿಟ್ ಮಾಡುವಂಥ, ಭೇಟಿ ಮಾಡುವಂಥದ್ದು, ಎನ್ಯುಮರೇಷನ್ ಮಾಡುವಂಥ ಕೆಲಸವನ್ನು ತಾವು ಪ್ರಾರಂಭ ಮಾಡ್ತೀರಿ. October 7ಕ್ಕೆ ಫೈನಲ್ ವೋಟರ್ನ ನೀವು ಲಿಸ್ಟನ್ನು ಪಬ್ಲಿಷ್ ಮಾಡ್ತೀರಿ.
ಕಾಲಾವಕಾಶ ಇದೆಯಲ್ಲ ಇನ್ನೂ ಸ್ವಲ್ಪ ಆತುರವಾಗಿ ಮಾಡೋದ್ರ ಬದಲು ಇನ್ನೂ ಸಮಾಧಾನವಾಗಿ ಯಾವುದೇ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಅನಾನುಕೂಲ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅನುಮಾನಗಳು ಬರದೇ ಇರುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿ ಇನ್ನೊಂದಷ್ಟು ಕಾಲಾವಕಾಶವನ್ನು ಕೊಟ್ಟು ಮಾಡಿ ಅನ್ನೋಂಥ ಮಾತನ್ನು ಅವ್ರಿಗೆ ನಾವು ಕೂಡ ಮೊನ್ನೆ ಅನ್ಬುಕುಮಾರ್ ಅವರು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ನಮ್ಮೆಲ್ಲರನ್ನು ಕರೆದಿದ್ರು, ಎಲ್ಲ ರಾಜಕೀಯ ಪಕ್ಷಗಳನ್ನು ಕರೆದಿದ್ರು. ಅಲ್ಲಿ ಅವರಿಗೆ ಹೇಳಿದ್ದೇವೆ ಮತ್ತು ಕಾಷನ್ ಕೂಡ ಮಾಡಿ ಬಂದಿದ್ದೇವೆ, ಟ್ರಾನ್ಸ್ಪರೆಂಟ್ ಮಾಡಿ ಅಂತಲೂ ಕೂಡ ಹೇಳಿದ್ದೇವೆ. ಮಾಡದೇ ಇದ್ರೆ ನಾವು ಮುಂದಿನ ಕ್ರಮಗಳ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕು ಅಂತಲೇ ಹೇಳಿದ್ದೇವೆ. ಅದನ್ನೇ ನಿನ್ನೆ ಕ್ಯಾಬಿನೆಟ್ ಅವರು ಹೇಳಿರ್ತಕ್ಕಂಥದ್ದು. ಒಂದು ನಿಮಿಷ ಬರ್ತೀನಿ. ತಾವು ಆರಂಭದಲ್ಲಿ ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರಿ, ಅದು ನಿಮ್ಮ ಪಕ್ಷ ಮತ್ತು ಅಥವಾ TMC ಅವರು ಅಥವಾ ಸ್ಟಾಲಿನ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, NDA ನೇತೃತ್ವದ ಸರ್ಕಾರ ಏನಿದೆ ಅವರು ಎಲ್ಲ ಚುನಾಯಿತ ಸಂಸ್ಥೆಗಳನ್ನು, ಸರ್ಕಾರದ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ. ವೆಸ್ಟ್ ಬೆಂಗಾಲದಲ್ಲಿ ಆ ಥರದ ಗಂಭೀರ ಆರೋಪ ನಿಮ್ಮ ಪಕ್ಷದ ಮೇಲೆ ಬಂತು. ಸೊ ವೆಸ್ಟ್ ಬೆಂಗಾಲ್ ಸುಮಾರು 83.86 ಲಕ್ಷ, ಹತ್ತತ್ರ 84 ಲಕ್ಷ ಓಟನ್ನು ಡಿಲೀಟ್ ಮಾಡಿದ್ರು. ನಿರ್ದಿಷ್ಟವಾಗಿ ಒಂದು ಸಮುದಾಯವನ್ನು ಗುರಿಯಾಗಿಸಿ, ಅಂದರೆ ಯಾವ TMC ಓಟ್ ಇತ್ತು ಅದನ್ನು ಗುರಿಯಾಗಿಸಿ ತೆಗೆದ್ರು ಅನ್ನುವಂಥದ್ದು. ತಾವು ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಸಾಹಿತ್ಯ ಸಂಸ್ಥೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಹೇಳಿದಾಗೆ ಕೇಳುತ್ತೆ ಅಥವಾ ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ನ ಆರೋಪ ಇದೆ. ಇದು ಸಂಪೂರ್ಣ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಒಂದು ಎಕ್ಸಸೈಸಲ್ಲಿ SIRನ ಎಕ್ಸಸೈಸಲ್ಲಿ ಕೇಂದ್ರ ಸರ್ಕಾರ ಪ್ಲಾನಿಂಗ್ ಮಾಡ್ಬೋದು, ಆದರೆ ಇಲ್ಲಿ ಕೇಂದ್ರ ಸರ್ಕಾರದ ಯಾವ ನೌಕರರು ಇನ್ನು ಮಾಡಲ್ಲ. ಎಗೇನ್ ಇಟ್ ಹ್ಯಾಸ್ ಟು ಡಿಪೆಂಡ್ ಅಪಾನ್ ದಿ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಯಾರ್ದು? ಕಾಂಗ್ರೆಸ್ನವ್ರದ್ದು ಇದೆ. ಇಲ್ಲಿ ಅವರೇನು ಕಾಂಗ್ರೆಸ್ನವ್ರು ಇದ್ರೂ ಕೂಡ ಕಾಂಗ್ರೆಸ್ಸು BJP ಅಂತ ಏನು ಮಾಡೋಕ್ಕೆ ಬರಲ್ಲ. ಮತ್ತು ಚುನಾವಣಾ ಆಯೋಗದ ಚೀಫ್ ಎಲೆಕ್ಟ್ರಲ್ ಆಫೀಸರೇ ಕರ್ನಾಟಕದ ಕೇಡರ್ದ AS ಕೇಡರ್. ಸೊ ಹಾಗಿದ್ರಿಂದ ಕೇಂದ್ರ BJP ಇವ್ರ ಮೇಲೆ ಏನೋ ಮಾನಿಟ್ರ್ ಮಾಡಿ SIRನ ದುರುಪಯೋಗಗೊಳಿಸೋದು ಸುಳ್ಳು ಸರ್. ಎರಡನೇದು, ಯಾಕೆ ಅಷ್ಟೊಂದು ಜನ ಹೊರಗಡೆಗೆ ಹೋದರು ಅಂದರೆ ಅದು ಅವ್ರು ಜಸ್ಟಿಫಿಕೇಶನ್ ಮಾಡೋಕ್ಕೆ ಆಗ್ಯಾರ ವೋಟರ್ಸ್. ಈಗ ಮೊದಲು ನಾನು ಅವಾಗ ಹೇಳಿದೆ ಅಲ್ಪಸಂಖ್ಯಾತರನ್ನ ಬೇಕಂತೆ ಮಾಡಿದ್ದಾರೆ ಅಂತ, ಅಲ್ಲಿಂದನೇ ಶುರು ಆಯ್ತದೆ. ಮೊದಲು ಎನ್ರೋಲ್ಮೆಂಟ್ ಮಾಡೋವಂಥದ್ರೊಳಗೆ ಎಲ್ಲೂ ವೋಟರ್ ಲಿಸ್ಟಲ್ಲಿ ನಾನು ಮುಗಿಸ್ಬಿಡ್ತೀನಿ ಸರ್. ವೋಟರ್ ಲಿಸ್ಟಲ್ಲಿ ಎಲ್ಲೂ ಮುಸ್ಲಿಮ್ಸ್ ಅಂತ ಹುಡುಕಿ ತೆಗೆದು ಆಮೇಲೆ ಅದನ್ನು ಈ ಒಂದು ಎಲೆಕ್ಷನ್ದು IT ಸಾಫ್ಟ್ವೇರ್ಗೆ ಹಾಕುವಂಥದ್ದಲ್ಲ. ನೇರವಾಗಿ ಏನು ವೋಟರ್ ಲಿಸ್ಟ್ ಇದೆ ಅದನ್ನು ಹಾಕಿದ್ದಾರೆ. ಅದರೊಳಗೆ ಸ್ವಲ್ಪ ಡಿಸ್ಕ್ರಿಪ್ಟೆನ್ಸಿ ಇರ್ಬೋದು, ಯಾವುದು ನೀ ಹೆಸರು ಕೇಳಿದಾಗ. ಆದರೆ ಅದರೊಳಗೆಲ್ಲೋ BLO ರೂಲು ಆ ಥರದ್ದು ಏನು ಇರಲ್ಲ. ಅದಕ್ಕೋಸ್ಕರ ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೋ ಅವರೆಲ್ಲರೂ ಕೂಡ ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬಂದೇ ಬರ್ತಾರೆ ಫಸ್ಟ್ ಆಫ್ ಆಲ್. ಎರಡನೇದು, ಎಲ್ಲಿ ಅವ್ರನ್ನ ತೆಗಿಯೋಕ್ಕೆ ಸಾಧ್ಯ ಸರ್ಕಾರ ಇರೋದಂದರೆ ಎಲ್ಲಿ 2007ರಿಂದ ಇತ್ಲಗಡೆ ಇದ್ದವ್ರಿಗೆ ಕೆಲವೊಂದು ಸಪೋರ್ಟಿವ್ ಡಾಕ್ಯುಮೆಂಟ್ ಕೇಳಿ ಅದು ಕೊಡೋಕ್ಕಾಗದೆ ತೆಗಿಬೋದೇ ಹೊರತು ಇನ್ಯಾರನ್ನೋ ಮುಸ್ಲಿಂ ವೋಟರ್ಸ್ನ ಕಡಿತ ಮಾಡಬೇಕು, ಅವ್ರನ್ನೇನೋ ತೆಗಿಬೇಕು ಮತ್ತು BJPಗೆ ಅಧಿಕಾರ ಬರಬೇಕು, ಈ ನೋಷನ್ನಿಂದ ಯಾವುದೂ ಮಾಡಿದಂಥದ್ದಲ್ಲ ಸರ್. ಭಾಳ ಸ್ಪಷ್ಟವಾಗಿ ಚುನಾವಣಾ ಆಯೋಗ ನಿನ್ನೆ ದಿವಸ ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು ಕರೆದುಬಿಟ್ಟು ಅವ್ರದ್ದು ಸಿಸ್ಟಮ್ ಆಫ್ SIRನ ಹೇಳಿದ್ದಾರೆ. ನಮಗೂ ಕೂಡ ಅದು ಸಮಾಧಾನ ಆಗಿದೆ. ಕೆಲವೊಂದು ಸಣ್ಣ ಪುಟ್ಟ ಡೌಟ್ಗಳು ಹೇಳಿದ್ದಾರೆ. ಅವರು ನಾವು ಇನ್ನೊಂದು 2-3 ಸಲ ರಾಜಕೀಯ ಪಕ್ಷಕ್ಕೆ ಕರೆದು ಮಾಡ್ತೀವಿ ಅಂತ ಹೇಳ್ಯಾರೆ. ಇಷ್ಟೊಂದೇ ಅಲ್ಲ, ರಾಜ್ಯದಲ್ಲಿ ಒಂದೇ ಅಲ್ಲ, ಅವ್ರು ಈ ರೀತಿ ಎಲ್ಲೂ ಅನುಮಾನಗಳು ಬರಬಾರ್ದು ಅಂತೇಳಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಟ್ರೈನಿಂಗ್ ಪ್ರೋಗ್ರಾಮು ಅವರಿಗೆ ಕನ್ವಿನ್ಸ್ ಮಾಡುವಂಥದ್ದು. ಹಾಗೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಶುರು ಮಾಡಿದ್ದಾರೆ. ನಮ್ಮವರೆಲ್ಲ ಹೋಗಿದ್ದಾರೆ, ಈಗ ಅವ್ರ ಡೌಟ್ಗಳೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಚುನಾವಣಾ ಆಯೋಗದವರು ನಾವೇ ನಂದೇ ಡಿಸಿಷನ್ ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಪೊಲಿಟಿಕಲ್ ಪಾರ್ಟಿಯ ಸಪೋರ್ಟು ಕೇಳಿದ್ದಾರೆ. ಆ ರೀತಿಯ ಅಬ್ಜೆಕ್ಷನ್ ಮಾಡೋದಕ್ಕೆ, ಅಬ್ಜೆಕ್ಷನ್ನ ಫೈನಲ್ ಮಾಡೋದಕ್ಕೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಇದೆ. ಅಬ್ಜೆಕ್ಷನ್ನ ರಿಜೆಕ್ಟ್ ಮಾಡಿದ್ದು ಕೂಡ ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾರೆ, ಯಾಕೆ ಏನೋ ಕಾರಣ ಅಂತೇಳಿ ಹಾಕ್ತಾರೆ. ಹಾಗಾಗಿ ಈ SIR ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ಸೇರಿಸುವಂಥ ಕೆಲಸ ನಿಜಕ್ಕೂ ನಮ್ಮ ದೇಶಕ್ಕೆ ಇವತ್ತು ಬೇಕಾಗಿತ್ತು. ಬೆಂಗಳೂರಿನಂಥ ಜಾಗದಲ್ಲಿ ರಾಜ್ಯದಲ್ಲಿ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ನಿವಾಸಿಗಳು ಇದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಈ ರೀತಿಯೆಲ್ಲ ಏನೊಂದು ಬರ್ತ್ ಸರ್ಟಿಫಿಕೇಟ್ ಇಲ್ದಲೇ ಇರೋದು ಅಥವಾ ಪ್ರೊಜನಿ ಅಂತ ಹೇಳ್ಬಿಟ್ಟು ರಿಲೇಟಿವ್ಸ್ ರೆಫರ್ ಮಾಡುವಂಥದ್ದು, ಅದು ಯಾವುದೋ ಇವ್ರ ಅಕ್ರಮ ನಿವಾಸಿಗಳ ಕೈಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರ ಅದನ್ನು ಜಾರಿಗೆ ತಂದಿದ್ದು ಅಲ್ಲ. ಆ ಹಿನ್ನೆಲೆಯಲ್ಲಿ ಏನು ಚುನಾವಣಾ ಆಯೋಗ ಒಂದು ಸ್ಲೋಗನ್ ಇಟ್ಕೊಂಡಿದೆಯೋ, ಆಲ್ ಎಲಿಜಿಬಲ್ ವೋಟರ್ಸ್ ಆರ್ ದೇರ್ ಇನ್ ದಿ SIR. ಆಲ್ ಇನ್ಎಲಿಜಿಬಲ್, ಯಾರು ಇನ್ಎಲಿಜಿಬಲ್ ಇರ್ತಾರೋ
ಅವರಿಗೆ ಅವಕಾಶ ಇರುವುದಿಲ್ಲ ಅನ್ನೋದನ್ನು ಅಲ್ಲ ನೀವು ಹೇಳ್ತಾರೆ ಸರಿ ಇದೆ. ಆದರೆ ಸುದರ್ಶನ ಅವರೇ, ನಾವು ಗಮನಿಸಿದ ಹಾಗೆ ನೀವು ಮಾಧ್ಯಮದಲ್ಲಿ ಗಮನಿಸಿರಬೇಕು, ಅಥವಾ ಅಮರ್ತ್ಯ ಸೇನ್ ಅಂತವ್ರು ನೋಬೆಲ್ ಪ್ರಶಸ್ತಿ ಪಡೆದಂತಹ ಅಮರ್ತ್ಯ ಸೇನ್ ಅವರು ಬಹುಶಃ ದೇಶದ ದೊಡ್ಡ ಹೆಮ್ಮೆ. ಅವರ ಹೆಸರು ಇರಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ಹೈಕೋರ್ಟ್ನ ಜಡ್ಜ್ ಅವರು, ನೀವು ಜಡ್ಜ್ ಆಗಿ ನೇಮಕ ಮಾಡಿ ಅವರೇ ತೀರ್ಪು ಕೊಡೋರು, ಅವರ ಹೆಸರು ಇರಲಿಲ್ಲ. 22 ವರ್ಷ ಒಬ್ಬ DYSP ಕೆಲಸ ಮಾಡಿದಂಥವ್ರು ನಿವೃತ್ತಿ ಅಂಚಿನಲ್ಲಿ ಅವ್ರ ಹೆಸರು ಇರಲಿಲ್ಲ. ಅಂದರೆ ನೀವು ಏನು ಹೇಳಿದ್ರಿ, ಈ ಲೋಪದೇಶಗಳ ಕಾರಣಕ್ಕಾಗಿ ಬಹುಶಃ ಈ ಸಂದೇಹ ಬಂದಿರೋದು. ಇದರ ಜೊತೆಗೆ ದತ್ತಾತ್ರೇಯವರು ಮಾತಾಡುವಾಗ ಏನು ಹೇಳಿದ್ರು, ಅಲ್ಪಸಂಖ್ಯಾತರು ಅಂತ ಹೇಳಿದ್ರು. ಅಲ್ಪಸಂಖ್ಯಾತರು ಹೌದು, ಅದರ ಜೊತೆಗೆ ಶೋಷಿತರು ಇರ್ತಾರೆ. ಶೋಷಿತರು ಬಹಳ ಕಡೆ ಅವ್ರಿಗೆ ಯಾವುದೇ ದಾಖಲೆಗಳಿರೋದಿಲ್ಲ, ಪರಿಸ್ಥಿತಿ ಇರೋದಿಲ್ಲ, ಅವ್ರ ಅನುಕೂಲಗಳಿರೋದಿಲ್ಲ. ಈಗ 2002ರಲ್ಲಿ ಆ ದಾಖಲೆಗಳು ತಂದುಕೊಡೋದ್ರೆ ಎಲ್ಲಿಂದ ದಾಖಲೆಗಳು ತಂದುಕೊಡೋದು? ಅವ್ರ ಹತ್ರ ಡಿಜಿಟಲ್ ವ್ಯವಸ್ಥೆ ಇರ್ಲಿಕ್ಕೆ ಸಾಧ್ಯ ಆಗತ್ತಾ? ನಾವು ಅದನ್ನೇ ಹೇಳಿದ್ದು ಅವ್ರಿಗೆ, ಎಲೆಕ್ಷನ್ ಕಮಿಷನ್ ಅವ್ರು ನೀವು ನೋಡ್ಕೋಬೇಕಪ್ಪ, ಡಿಜಿಟಲ್ ವ್ಯವಸ್ಥೆ ನಿಮ್ಮಲ್ಲಿದ್ದಾರೆ, ನೀವು ಹೋಗ್ಬಿಟ್ಟು ಈಗ ಅಲೆಮಾರಿಗಳಿದ್ದಾರಪ್ಪ, ಅವ್ರು ಅವರಿಗೆ ಉಳ್ಕೊಳ್ಳೋಕ್ಕೆ ಮರದ ಕೆಳಗಡೆ ವಾಸ ಮಾಡಬೇಕು, ಮರದ ಕೆಳಗಡೆ ಅವರು ಊಟ ಮಾಡಿಕೊಂಡು ಮುಂದಿನ ಊರಿಗೆ ಹೋಗುವಂಥವ್ರು ಅನೇಕ ಜನ ಅಲೆಮಾರಿ ಸಮುದಾಯಗಳು ಸಾಕಷ್ಟು ಇದ್ದಾವೆ. ಇಂಥವ್ನು ಯಾಕೆಂದರೆ ಅವನೊಬ್ಬ ಭಾರತೀಯ ಅಲ್ಲವ, ನಾಗರಿಕ ಅಲ್ವಾ, ಅವನಿಗೂ ಹಕ್ಕು ಇದೆ ಮತ್ತು ಜವಾಬ್ದಾರಿ ಇದೆ. ಮತದಾರ ಅಂತ ಹೇಳಿದ್ರೆ ಹಕ್ಕು ಮತ್ತು ಜವಾಬ್ದಾರಿ ಒಟ್ಟೊಟ್ಟಿಗೆ ಹೋಗುತ್ತೆ. ಬರೀ ಹಕ್ಕು ಮಾತ್ರ ಅಲ್ಲ, ಜವಾಬ್ದಾರಿ ಕೂಡ ಇದೆ. ನಾ ಏನು ಹೇಳ್ತೇನೆ, ಭಾಳ ಸಾರಿ ನಮ್ಮ ಸಂವಿಧಾನ ಏನು ಹೇಳುತ್ತೆ, ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಒಟ್ಟೊಟ್ಟಿಗೆ ಹೇಳುತ್ತೆ. ನಾವು ಜವಾಬ್ದಾರಿಗಳನ್ನೇ ಮಾಡಿದೆ ನಮ್ಮ ಹಕ್ಕುಗಳನ್ನು ಕೇಳೋ ಇದು ಇರೋದಿಲ್ಲ. ಆದ್ದರಿಂದ ಅಂಥ ಬಡವರಿಗೆ ಜವಾಬ್ದಾರಿಗಳಿರ್ತವೆ, ಬಟ್ ನೀವು ಹಕ್ಕನ್ನು ಕಸಿದ್ಕೊಂಡ್ಬಿಟ್ರೆ ಅವನ ಜವಾಬ್ದಾರಿಗಳನ್ನು ಅವನ ದಿನನಿತ್ಯದ ಬದುಕಿನಲ್ಲಿ ಅವ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಅವನು ನಿನ್ನ ನಾಗರಿಕನೇ ಅಲ್ಲ ಅನ್ನೋ ರೀತಿಯಲ್ಲಿ, ನಿನಗೆ ಮತದಾನದ ಹಕ್ಕೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ನು ನಾವು ಕಸಿದ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ, ವ್ಯವಸ್ಥೆ ಲೋಪದೋಷದಿಂದ ಅವನು ವಂಚಿತನಾಗಬಾರ್ದು. ಆಯ್ತು, ರಾಜಕೀಯ ಪಕ್ಷಗಳು ನಾವು ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಹೋಗ್ತೀವಿ, ಅದು ನಾವು ಮಾಡಲೇಬೇಕಾಗಿರ್ತಕ್ಕಂಥ ಜವಾಬ್ದಾರಿ ವಿಷಯಗಳ ಆಧಾರದ ಮೇಲೆ ನಾವು ಹೋಗಬೇಕಾಗಿದೆ. ಇಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಗಟ್ಟಿ ಮಾಡೋದು ಹೇಗೆ? ರಾಜಕೀಯ ಪಕ್ಷಗಳು ಇಂದನೇ ರಾಜಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವ ಗಟ್ಟಿ ಮಾಡುವಂಥದ್ದು. ಜನಸಾಮಾನ್ಯರ ಜೊತೆಗೆ ನಮ್ಮ ಜವಾಬ್ದಾರಿಗಳು ಕೂಡ ಇದ್ದೇ ಇದ್ದಾವೆ. ಹಾಗಾಗಿ ಇವರ ಹಕ್ಕು ಕೂಡ ಕಸಿದು ಹೋಗದೇ ಇರುವಂಥ ರೀತಿಯಲ್ಲಿ, ಅವರ ಮತದಾನದ ಹಕ್ಕು ಮಿಸ್ ಆಗದೆ ಇರುವಂಥ ರೀತಿಯಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ. ಈಗ ಉದಾಹರಣೆಗೆ ನಿಮ್ಗೆ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಇದು ರಾಜಕೀಯ ಪಕ್ಷ ವಿರೋಧಿಗಳು ಹೇಗೆ ಮಾಡ್ತಾರೆ, BJPಯವರು ಹೇಗೆ ಮಾಡ್ಕೊಂಡು ಬಂದಿದ್ದಾರೆ, ಅಥವಾ ಹೇಗೆ ಮಾಡ್ಬೋದು ಅನ್ನೋ ಒಂದು ಆತಂಕ ಅನುಮಾನಗಳು ಇದ್ದೇ ಇದ್ದಾವೆ. ಈಗ ಸುಮಾರು ಒಂದು 20-25 ಕ್ಷೇತ್ರಗಳಲ್ಲಿ 200-500 ಓಟ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಎಲ್ಲ ಕ್ಷೇತ್ರಗಳಲ್ಲೂ ಕೈ ಆಡಿಸ್ಬೇಕಾಗಿಲ್ಲ. ಹಿಡನ್ ಆಗಿ ಬಹಳ ಬುದ್ಧಿವಂತಿಕೆಯಿಂದ ಎಲ್ಲಿ ಹೇಗೆ ಅಂತ ಹೇಳಿ 30 ಕ್ಷೇತ್ರ 70 ಬರುತ್ತೆ ಅಂದ್ರೆ ಇನ್ನೊಂದು 35 ಕ್ಷೇತ್ರ ಮಾಡ್ಕೊಂಡ್ರೆ ಅಲ್ಲಿ ಕೈ ಆಡಿಸ್ತಿದ್ರೆ ಸಾಕು. ಎಲೆಕ್ಷನ್ ಕಮಿಷನ್ ಅವರು ತಮ್ಮ ಜವಾಬ್ದಾರಿಗಳನ್ನ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಅವರು ಜವಾಬ್ದಾರಿಯುತವಾಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಒಂದು ರಾಜಕೀಯ ಪಕ್ಷವಾಗಿ ನಾವು ನಮ್ಮ ಜವಾಬ್ದಾರಿ ಏನಾಗಿದ್ರೆ ಕಾಂಗ್ರೆಸ್ನವ್ರದ್ದು ಬರೀ ಟೀಕೆ ಮಾಡ್ಕೊಂಡು ಹೋಗುವಂಥದ್ದು ಅಷ್ಟೇ ಅಲ್ಲ, ನಾವೊಂದು ರಾಜಕೀಯ ಪಕ್ಷವಾಗಿ ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡ್ಕೊಂಡು ರಚನಾತ್ಮಕವಾಗಿ ಕೆಲಸ. ಹೌದು, ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಉಪಮುಖ್ಯಮಂತ್ರಿಗಳು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಸೊ ನಾವು ಪ್ರತಿ ಜಿಲ್ಲೆಗೂ ಕೂಡ ವೀಕ್ಷಕರನ್ನು ಕೂಡ ನಾವು ನೇಮಕ ಮಾಡಿದ್ದೀವಿ. ಈಗಾಗಲೇ 3-4 ಸಭೆಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ನಮ್ಮ ಜವಾಬ್ದಾರಿ ಏನು, ರಾಜಕೀಯ ಪಕ್ಷದ ಜವಾಬ್ದಾರಿ ಏನು, ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ BLA2ಗಳನ್ನು ನಾವು ಒಂದು ಪಟ್ಟಿಯನ್ನು ಕೂಡಲೇ ನಾವು ಎಲೆಕ್ಷನ್ ಕಮಿಷನ್ಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಅಲ್ಲಿ ಯಾರು BLOಗಳು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವ್ರ ಮೇಲೂ ಕೂಡ ನಾವು ನಿಗಾ ವಹಿಸಬೇಕು, ಮತ್ತು ಅವ್ರಿಗೆ ನಾವು ಸಹಕಾರವನ್ನು ಕೂಡ ಕೊಡಬೇಕು. ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೋಬೇಕು, ಕಮ್ಯುನಿಕೇಟ್ ಮಾಡಬೇಕು. ಅವರೇನಾದರೂ ಸಹಕಾರ ಮಾಡಲಿಲ್ಲ ಅಂದರೆ ಕೂಡಲೇ ಅದನ್ನು ನಾವು ಅಲ್ಲಿರುವಂಥ ಚುನಾವಣಾಧಿಕಾರಿ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಅದರ ಜೊತೆಗೆ ಬರೀ BLOಗಳಿಗೆ ಟ್ರೈನಿಂಗನ್ನು ಕೊಟ್ಟರೆ ಸಾಕಾಗೋದಿಲ್ಲ. ಒಂದು ರಾಜಕೀಯ ಪಕ್ಷದಲ್ಲಿ ಈಗ ನಾಡಿದ್ದು ನಮ್ಮಲ್ಲೂ ಕೂಡ ಒಂದು ಸಭೆಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ, ನೋಡಿಪ್ಪ ಇದನ್ನು ನೀವೆಲ್ಲ ಗಂಭೀರವಾಗಿ ತೆಗೆದುಕೊಳ್ಬೇಕು. ಚುನಾವಣೆ ಹತ್ತಿರ ಬಂದಾಗಲೂ ಅಥವಾ ಚುನಾವಣೆ ಮುಗಿದ ಮೇಲೆ ನಾವು ಅಭಿಪ್ರಾಯಗಳನ್ನು, ಟೀಕೆಗಳನ್ನು ಮಾಡ್ಕೊಂಡು ಹೊರಟ್ರೆ ಪ್ರಯೋಜನ ಆಗೋದಿಲ್ಲ. ಮೊದಲೇ ನಮ್ಮ ಜವಾಬ್ದಾರಿಗಳೇನಿದ್ದಾವೆ ನಾವು ಅಲರ್ಟ್ ಆಗಿರಬೇಕಾಗತ್ತೆ ಒಂದು ರಾಜಕೀಯ ಪಕ್ಷವಾಗಿ. ಸೊ ಇದರ ಉದ್ದೇಶಗಳೇನಿದ್ದಾವೆ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ನಾವು ಗಮನವನ್ನು ಹರಿಸ್ತಾ ಇದ್ದೇವೆ. ಅಷ್ಟೇ ನಾವು ಏನು ಹೇಳ್ತಾ ಇದ್ದೇವೆ, ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು. ಒಬ್ಬ ಮತದಾರ ಹಕ್ಕನ್ನು ತಪ್ಪಿಸುವಂಥ ಕೆಲಸ ಆಗಬಾರ್ದು ರಾಜಕೀಯ ದುರುದ್ದೇಶಗಳಿಗೋಸ್ಕರ. ಯಾಕಂದರೆ ಅಧಿಕಾರ ಯಾರಿಗೇನು ಶಾಶ್ವತ ಅಲ್ಲ. ಇದನ್ನು ಕೂಡ
ಈಗ 1952ರಿಂದ ಎಷ್ಟೆಲ್ಲ ಪರಿವರ್ತನೆಗಳಾಗಿ ಬಂದಿದ್ದಾವೆ. ಎಲ್ಲ ಈಗ ಯಾವ ಬೂತ್ ಏಜೆಂಟು ಇಲ್ಲದೆ, ಯಾವ ಬ್ಲಾಕ್ ಪ್ರೆಸಿಡೆಂಟು ಇಲ್ಲದೇನೆ ತಮಿಳ್ನಾಡಿನಲ್ಲಿ ವಿಜುವಲ್ ಪೋಡೋ ಏನಾಯ್ತು ಬಂತು, ಒಂದು ಬೂತು ಇಲ್ಲ. ಆದ್ರೆ ಎಲ್ಲಾ ಸಂದರ್ಭಗಳಲ್ಲಿ ಆ ಥರ ಸನ್ನಿವೇಶಗಳು ಬರೋದಿಲ್ಲ. ಒಂದೊಂದ್ಸರಿ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಸನ್ನಿವೇಶಗಳು, ಸಂದರ್ಭಗಳು ಬರ್ತವೆ. ಅದರ ರಾಜಕೀಯ ಪಕ್ಷಗಳು ಕೂಡ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ. ಇಲ್ಲಿ ನಾಗರಿಕರು ಕೂಡ ನಾವು ಸಹಕಾರವನ್ನು ಕೋರ್ತೇವೆ. ಅದೇ ಈಗ ನಿಮ್ಮ ಪಕ್ಷದ ಸಿದ್ಧತೆ ನಡೆದಿದೆ. ದತ್ತಾತ್ರೇಯ ಅವರು ಈಗ ಮೋಸ್ಟ್ಲಿ ನನಗೆ ಗೊತ್ತಿರೋ ಹಾಗೆ ಈಗ ಸುದರ್ಶನ್ ಅವರು ಆ ಸಮಿತಿಯ ಉಸ್ತುವಾರಿಯನ್ನು ವಹಿಸ್ಕೊಂಡು ನಿಮ್ಮ ಪಕ್ಷದಲ್ಲಿ ನೀವೇ ಒಟ್ಟಾರೆ ಈ SIR ನಿಮ್ಮ ಸಿದ್ಧತೆ ಹೇಗಿದೆ ಈಗ ನಿಮ್ಮ ಪಕ್ಷದ? ಯಾಕೆಂದರೆ ನೀವೇ ಆಗಲೇ ಹೇಳಿದ್ರಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಧಿಕಾರಿಗಳು ಮತ್ತು BLOಗಳು ಎಲ್ಲ ಅವರು ಇರಬಹುದು ಅಂತ. ನೀವು ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀರಿ? ಎಸ್, ನಮ್ಮಲ್ಲೂ ಕೂಡ ಇದೇ ರೀತಿಯ ಒಂದು ಸಮಿತಿ ಮಾಡಿದ್ದೇವೆ. ಈಗಾಗಲೇ ನಾವು 25,000 BLOಗಳನ್ನ ಗುರುತು ಮಾಡಿ ಅವ್ರನ್ನ ಕೊಡುವಂಥದ್ದು ಮಾಡಿದ್ದೇವೆ. ಈಗ ನಾವು ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ SIR ಟ್ರೈನಿಂಗ್ ಅಂತ ಮಾಡಿ ಅವ್ರಿಗೆ ಈ ಒಂದು ಪ್ರೋಸೆಸ್ಸಲ್ಲಿ ಭಾಗಿಯಾಗಬೇಕು. ಮತ್ತು ನಮ್ಮ ಮತದಾರರುಗಳು ಎಲ್ಲೂ ವಂಚಿತರಾಗಬಾರ್ದು. ಮತದಾನ ಮಾಡುತ್ತಾ ಮತದಾರ ಪಟ್ಟಿಯಲ್ಲಿ ನಿಗಾ ಇಡಬೇಕು. ಯಾಕೆಂದರೆ BLO ಅನ್ನೋನು ಒಬ್ಬ ಅಧಿಕಾರಿ, ಅವನು ಯಾವುದೇ ಪಾರ್ಟಿ ಹೇಳಲ್ಲ. ಒಬ್ಬ ಅಧಿಕಾರಿ ಒಂದು ಸಾಮಾನ್ಯವಾಗಿ ನೆಗ್ಲಿಜೆಂಟ್ ವರ್ತನೆ ಸ್ವಲ್ಪ ಇದ್ದೇ ಮಾಡಿದ್ರೆ ಆಯ್ತು ಬಿಡು, ಬಿಟ್ರೆ ಆಯ್ತು ಅಂತ, ಅವನಿಗೆ ಸಂಬಳ ಬಂದ್ರೆ ಆಯ್ತು, ಪಕ್ಷದ ಹಿತ. ಹಾಗಾಗಿ ನಾವು ವಿಜಿಲೆಂಟ್ ಆಗಿ BLOನ ಫಾಲೋ ಮಾಡಿ ನಾಳೆ ಕೊಡುವಂತ ಎನ್ಯುಮರೇಷನ್ ಫಾರಂ ಎಲ್ಲ ಮನೆಗೂ ತಲುಪಿದೆಯಾ ನೋಡ್ಬೇಕು. ಅಕಸ್ಮಾತ್ ಅವನು 3 ವಿಸಿಟಲ್ಲಿ ಅದು ಕೊಡಬೇಕು ಅಂತ ಹೇಳಿದರೆ ಸಿಗದಿದ್ರೆ ಅವನು ಸುಮ್ಮನೆ ತಂದು ಬಿಡ್ತಾನೆ. ಸೊ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಪ್ರತಿ ಬೂತ್ಗೆ ಒಬ್ಬ BLO ಅಂತ ಮಾಡಿದ್ವಿ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ BLA 1 ಅಂತಂದ್ರು. ಸೊ BLA 2 ಅದು ಬೂತ್ಗಳಿಗೆ, ಇಲ್ಲಿಗೆ BLA 1 ಮಾಡಿದ್ವಿ. BLA 1ಗಳು ಕೂಡ ಟ್ರೈನಿಂಗ್ ಕೊಡುವಂಥದ್ದು ಮಾಡಿದ್ವಿ. ಈಗ ನೆನ್ನೆ ದಿವಸ ಏನು ರಾಜ್ಯ ಚುನಾವಣಾ ಆಯೋಗ ನಮ್ಮನ್ನೆಲ್ಲ ಕರೆಸಿ ಹೇಳ್ತು, ಅದೇ ರೀತಿ ಅವರೀಗ ಎಲ್ಲ ಜಿಲ್ಲಾ ಮತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಮಾಡ್ತಾರೆ. ಅಲ್ಲಿಗೂ ಹೋಗಿ ಗಮನ ಹರಿಸ್ಬೇಕು ಅನ್ನೋದು ಮಾಡಿದ್ವಿ. ನಾವೊಂದು ವಿಶೇಷವಾಗಿ ಯೋಚನೆ ಮಾಡಿರ್ತಕ್ಕಂಥದ್ದು ಅಂದರೆ ಪ್ರತಿ ಮತಗಟ್ಟೆಗೆ ಒಂದು ಬೂತ್ ಟೋಲಿ ಅಂತ ಮಾಡಿಸ್ತಾ ಇದ್ವಿ. ಅದರೊಳಗೆ ಬೂತಿನ ಅಧ್ಯಕ್ಷ, BLA 2, ಒಬ್ಬ ಯುವಕ, ಒಬ್ಬ ಮಹಿಳೆ, ಇಷ್ಟು ಜನದ ಒಂದು ತಂಡವನ್ನು ಈಗ ಎಲ್ಲ ಕಡೆಗೂ ಮಾಡ್ತಾ ಇದ್ವಿ. ಆ ತಂಡ ಪ್ರತಿ ಮನೆಗೆ ಭೇಟಿ ಮಾಡಿ ಈ ಎನ್ಯುಮರೇಷನ್ ಸ್ಲಿಪ್ ಬಂತೋ ಇಲ್ವೋ, ಬರ್ದಿದ್ರೆ ಕೊಡಿಸುವಂಥದ್ದು. ಆ ಮ್ಯಾಪಿಂಗ್ ಆಗಿದೆಯಲ್ಲ 96% ಮ್ಯಾಪಿಂಗ್ ಆಗಿದೆ ಅಂದರೆ 8 ಜನ ಅಂತೂ ವಂಚಿತರಾಗೋದಿಲ್ಲ. ಫಸ್ಟ್ ಪಾಯಿಂಟ್. ಯಾರು ವಂಚಿತರಾಗ್ತಾರೆ ಅಂದರೆ ಇನ್ನು ಉಳಿದಂಥ 4% ಅದರಿಂದ ಆಗದಲ್ಲೇ ಇರೋರು, ಸರ್ಟಿಫಿಕೇಟು ಇನ್ನೇನೋ ಕೊಡೋಕ್ಕಾಗದಿಲ್ಲ. ಅಲ್ಲ, ಮೋಸ್ಟ್ಲಿ ಒಂದು ನಿಮಿಷ ನಾನು ಇಂಟರ್ಫೇರ್ ಆಗ್ಬೋದು ಅನಿಸುತ್ತೆ. ಯಾಕೆಂದರೆ ಈಗ ಒಟ್ಟಾರೆ ರಾಜ್ಯದಲ್ಲಿ 5.55 ಕೋಟಿ ಅಂದರೆ 2025ರಲ್ಲಿ ಮತದಾರರು ಇದ್ದರು ಅಂತ. ಈಗ ಅದರಲ್ಲಿ 4.83 ಅಂದರೆ 4,83,00,000 ಮ್ಯಾಪಿಂಗ್ ಆಗಿದೆ. ನಿನ್ನೆ ಇದನ್ನು ಅನ್ಬುಕುಮಾರ್ ಅವರಿಗೆ ನಾವು ಕೇಳಿದ್ವಿ. ಅಲ್ಲ, ಕೇಳಿದಾಗ ಏನು ಹೇಳಿದ್ರು, ಈ ಮ್ಯಾಪಿಂಗ್ ಆದವರೆಲ್ಲ ವೋಟರ್ ಲಿಸ್ಟಲ್ಲಿ ಇರ್ತಾರಾ ಅಂತ ಕೇಳಿದರೆ ಅವರು ಮ್ಯಾಪಿಂಗ್ ಮಾಡಿದೀವಿ, ಇರ್ತಾರ ಅನ್ನೋದಕ್ಕೆ ನಾವು ಹೇಳಕ್ ಬರಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದು ತಪ್ಪು ಮಾಹಿತಿ ಹೋಗಬಾರ್ದು. ಇಲ್ಲ. ಆದ್ರೆ ಪಾಯಿಂಟ್ ಏನು ಅಂದ್ರೆ ಮ್ಯಾಪಿಂಗ್ ಆದವ್ರು ಇದಾರಲ್ಲ, ನಾವು ಮ್ಯಾಪಿಂಗ್ ಆದವ್ರದ್ದು ಪ್ರೀ ಪ್ರಿಂಟೆಡ್ ಎನ್ಯುಮರೇಷನ್ ಕಾರ್ಡ್ ಡೆಫಿನೆಟ್ ಆಗಿ ಹೋಗುತ್ತೆ. ಅದು ಹೋಗುತ್ತೆ. ಅದಕ್ಕೆ 96% ಅವರು ಇರ್ತಾರ ಇಲ್ವಾ ಅನ್ನೋದು ಅವ್ರು ಕೊಡುವ ದಾಖಲೆ ಮೇಲೆ ನಿರ್ಧಾರ ಆಗ್ತದೆ. ಅವ್ರು ವಾಪಸ್ ಕೊಡ್ಬೇಕಷ್ಟೇ. ವಾಪಸ್ ಕೊಡಬೇಕು. ಈ ವಾಪಸ್ ಕೊಡಿಸೋ ಕೆಲಸನ ನಮ್ಮ BLA 2ಗಳು ಮಾಡಬೇಕು ಅಂತ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ವಿ. ನಮ್ಮ ವೋಟರ್ಸು, ನಮ್ಮ ಹಿತೈಷಿಗಳು ಇನ್ ಜನರಲ್. ಅಂದ್ರೆ ಒಂದು ಅರ್ಥದಲ್ಲಿ ನೀವು ಚುನಾವಣಾ ಆಯೋಗಕ್ಕಿಂತ ಇನ್ನು ತೀವ್ರ ಪರಿಷ್ಕರಣೆ ಲೆಕ್ಕಾಚಾರ ಇದ್ದಂಗೆ ಸಿದ್ಧತೆ ಹೋಗ್ಲೇಬೇಕು. ಇನ್ನ ಎರಡನೇದು, ನಿನ್ನೆ ದಿವಸ ನಮಗೆ ಗೊತ್ತಾಯ್ತು, ಅವರು ಈ ರೀತಿ ಯಾರಿಗೆ ಸಿಗದಲ್ಲೇ ಇದ್ರೆ, ಈಗ ಹೌದೇನ್ ಸಿಸ್ಟಮ್ ಅಂದ್ರೆ ಒಂದು ಮನೆಗೆ ಹೋಗ್ತಾರೆ, ಸಿಗಲಿಲ್ಲ ಅಂದ್ರೆ ಅವ್ನು ಸ್ಲಿಪ್ ಅಂಟಿಸ್ತಾರಂತೆ, ಅವ್ನು 3 ಟ್ರಿಪ್ ಹೋಗ್ತಾರಂತ ಅಷ್ಟೇ, ಆದ್ಮೇಲೆ ಹೋಗಲ್ಲ. ನಾವೇನ್ ಮಾಡಿದೀವಿ ಅಂದ್ರೆ ಪ್ರತಿ ಮನೆಗೆ ಹೋಗ್ಬಿಟ್ಟು ಬರಲಿಲ್ಲ ಅಂದ್ರೆ ಆ ಸಂಬಂಧಪಟ್ಟ BLO ಇಟ್ಕೊಂಡು ಅವರಿಗೆ ಕನೆಕ್ಟ್ ಮಾಡಿ ಅವ್ರನ್ನ ಕರೆಸ್ಬಿಟ್ಟು ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇದು ಮಾಡಿದ್ರೆ ನಿಜವಾದ ಒಂದು ರಾಜಕೀಯ ಪಕ್ಷದ ಪಾರ್ಟಿಸಿಪೇಷನ್ ಏನಿಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ನೀವು ನಿಮ್ಮ ಪಕ್ಷದ ಮಾತ್ರ ಮಾಡ್ತಾ ಇದ್ದೀರೋ, ಒಟ್ಟಾರೆ ಮತದಾರ? ಗುಡ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಸ್, ಎಲ್ಲ ಅವ್ರ ಪಕ್ಷದ ಮಾಡ್ರೆ ನೀವೇನ್ ಮಾಡ್ತೀವಿ? ಇಲ್ಲ. ನಾವು ನಮ್ಮ ವೋಟರ್ ಲಿಸ್ಟ್ ಅಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಕಡೆಗೂ ಮಾಡ್ತೀವಿ ನಾವು. ಯಾಕೆಂದ್ರೆ ಅವ್ನು ಇವತ್ತು ಕಾಂಗ್ರೆಸ್ ವೋಟರ್ ಆಗಿರ್ಬೋದು, ನಾಳೆ ನಮ್ಮ ವೋಟರ್ ಆಗ್ಬೋದು. ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಾ ಏನ್ ಹೇಳ್ತೀನಿ, ಚುನಾವಣಾ ವ್ಯವಸ್ಥೆನ ನೋಡಿದಾಗ ಮತದಾರ
ಎಲ್ಲ ಚುನಾವಣೆಗಳಿಗೂ ಒಂದೇ ಪಕ್ಷವನ್ನು ಬೆಂಬಲಿಸುವ ಮಾಡಲ್ಲ ಅವ್ರು. ಅದಕ್ಕೆ ವಿಲೇಜ್ ಪಂಚಾಯತಿಗೆ ಬೆಂಬಲಿಸೋರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಬೇರೆ ನಿಲುವನ್ನು ತಗೊಳ್ತಾರೆ. ಅಸೆಂಬ್ಲಿಗೆ ಬೆಂಬಲಿಸೋ ಮತದಾರ ಪಾರ್ಲಿಮೆಂಟಿಗೆ ಬೇರೆ ನಿಲುವನ್ನು ತಗೊಳ್ತಾರೆ. ಕೋಆಪರೇಟಿವ್ ಸೊಸೈಟಿಗೆ ಬೇರೆ ಥರದ ನಿಲುವನ್ನು ನೆಂಟರು ಸಂಬಂಧಿಕರು ಅಲ್ಲಿ ಒಂದು ಸನ್ನಿವೇಶ, ಸಂದರ್ಭಗಳು, ವ್ಯಕ್ತಿಗಳು, ಎಲ್ಲ ಪಕ್ಷಗಳು, ಸಿದ್ಧಾಂತಗಳು ಇವೆಲ್ಲ ಬೇರೆ ಬೇರೆ ಸನ್ನಿವೇಶ ಸಂದರ್ಭಗಳನ್ನು ನೋಡಿಕೊಂಡು ಆ ಮತದಾರ ಈ ಥರದ್ದು ಇದ್ದಾರೆ. ಕಮಿಟೆಡ್ ವೋಟರ್ಸ್ ಇದ್ದೇ ಇರ್ತಾರೆ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಕೂಡ ಕಮಿಟೆಡ್ ವೋಟರ್ಸ್ ಇದ್ದೇ ಇದ್ದಾರೆ. ಅವರು ವಿಲೇಜ್ ಪಂಚಾಯತ್ಗೂ ಆ ಪಕ್ಷವನ್ನೇ ಬೆಂಬಲ ಮಾಡ್ತಾರೆ, ಪಾರ್ಲಿಮೆಂಟ್ವರೆಗೂ ಕೂಡ ಒಂದೇ ಪಕ್ಷವನ್ನು ಅವ್ರು ಬೆಂಬಲ ಮಾಡ್ತಾರೆ. ಅದನ್ನೇ ಹೇಳುವಂಥದ್ದು. ಪ್ರತಿಯೊಂದು ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಎಂಥದೇ ಒಂದು ಸಂದರ್ಭದಲ್ಲೂ ಕೂಡ ಒಂದು 30%ಇಂದ 38% ಇದ್ದೇ ಇರುತ್ತೆ. ಹಾಗೇನೆ ಬಿಜೆಪಿ ರಾಜಕೀಯ ಪಕ್ಷಕ್ಕೂ ಕೂಡ ಅದೇ ರೀತಿಯಾಗಿ ಅವ್ರದೇ ಆದಂಥ ಒಂದು ಪರ್ಸೆಂಟೇಜ್. 18 ಇದ್ದವ್ರು 38, 35, 36 ಬಂದಿರ ಈಗ. ಹಾಗಿದ್ರೆ ಇನ್ನು ಉಳಿದವರು ಇರ್ತಾರಲ್ಲ, ಇನ್ನು ಉಳಿದವರು 40% ಯಾರು ಇರ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ 30%, ಅವ್ರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ. ಅವರು ಅವತ್ತಿನ ಸಂದರ್ಭ, ಸನ್ನಿವೇಶ, ಪರಿಸ್ಥಿತಿಗಳನ್ನು ನೋಡಿಕೊಂಡು ಈ ರಾಜ್ಯಕ್ಕೆ ಯಾರು ಅನುಕೂಲಕ ಮಾಡ್ತಾರೆ, ಅದನ್ನು ಅವ್ರು ದೇ ಆರ್ ಇನ್ವಿಸಿಬಲ್. ಅವರನ್ನು ನಾವು ಯಾವುದೇ ನಿರ್ಣಾಯಕ ಆಗ್ತಾರೆ ಅವರು. ಹಾಗಾಗಿ ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ BLOಗಳಿಗೆ ಟ್ರೈನಿಂಗ್ ಕೊಡುವಾಗ ನಾವೇನು ಹೇಳ್ತೇವೆ, ಜಿಲ್ಲಾ ಹಂತದಲ್ಲಿ BLA 2ಗಳಿದ್ದಾರಲ್ಲ ಅವ್ರಿಗೂ ಕೂಡ ತರಬೇತಿಯನ್ನು ಕೊಡೋದು ಸೂಕ್ತ ಅನ್ನೋಂಥದ್ದು ಒಂದು. ಎರಡನೇದು BLOಗಳು ಮನೆ ಮನೆಗೆ ಹೋಗೋಂಥ ಸಂದರ್ಭಗಳಲ್ಲಿ ಆ BLA 2ಗಳು ಯಾರಿದ್ದಾರೆ ಅವ್ರನ್ನೂ ಜೊತೆನಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಸಮಸ್ಯೆ ಕಡಿಮೆ ಆಗುತ್ತೆ. ಅವಾಗ ಅವ್ರ ಮೇಲೆ ಇವರು ದೂರ ಹೇಳೋಕ್ಕಾಗಲ್ಲ, ಇವ್ರ ಮೇಲೆ ಅವರೂ ದೂರ ಹೇಳೋಕ್ಕಾಗಲ್ಲ. ಎನ್ಯುಮರೇಷನ್ ಮಾಡೋಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶಗಳಾಗೋದಿಲ್ಲ. ಆಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಡೆಮೊಕ್ರೆಟಿಕ್ ವ್ಯಾಲ್ಯೂ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ, ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಯಾಕಂತ ಹೇಳಿದ್ರೆ ಲೋಪದೋಷಗಳು ಕಡಿಮೆ ಆಗಬೇಕಲ್ಲ. ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು, ಬದಲಾವಣೆಗಳು ಆಗದೆ ಹೋದರೆ ಅದು ಆಡಳಿತ ಮತ್ತು ಅಭಿವೃದ್ಧಿಯನ್ನು ನಾವು ಸುಧಾರಣೆ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಚುನಾವಣಾ ಸುಧಾರಣೆಗಳಾಗತ್ತೆ, ಸಿಂಪ್ಲಿಫೈ ಆಗುತ್ತೆ, ಅಲ್ಲಿ ಆಡಳಿತ ಮತ್ತು ಅಭಿವೃದ್ಧಿ ಸುಧಾರಣೆ ಆಗುತ್ತೆ. ಅದು ಜನರಿಗೆ ಅದು ಪ್ರಯೋಜನ ಆಗುತ್ತೆ, ಆ ರಾಜ್ಯಕ್ಕೆ ಮತ್ತು ಆ ದೇಶಕ್ಕೆ ಕೂಡ ಅದು ಪ್ರಯೋಜನ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ನಿಮಗೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು, ನೀವು ಹೇಳ್ಬಿಡಿ, ಆಮೇಲೆ ಕೇಳ್ತೀನಿ. ನಾನು ಹೇಳ್ತೀನಿ. ಈಗ TN ಶೇಷನ್ ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಈಗ TN ಶೇಷನ್ ಈಗಲೂ ನೆನಪಾಗ್ತಾರೆ. ಎಷ್ಟು ಕಾಲ ಹಿಂದೆ ಅವರು ಚುನಾವಣಾ ಕಮಿಷನ್ ಜವಾಬ್ದಾರಿ ಹೊಂದಿದ್ದು. ಹಾಗೇನು ಅವ್ರಿಗೇನು ಸ್ಪೆಷಲ್ ಪ್ರಾವಿಷನ್ಸ್ ಏನು ಮಾಡಿಕೊಟ್ಟಿರಲಿಲ್ಲ. ಇದ್ದ ಕಾನೂನುಗಳನ್ನೇ ಹೇಗೆ ಚುನಾವಣೆಗಳಲ್ಲಿ ಸುಧಾರಣೆ ತರಬಹುದು, ಒಂದು ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಒಂದು ಮಾಡಬಹುದು ಹೇಳಿ ಸರ್. ಒಂದು ನೀವು ಹೇಳ್ದಂಗೆ ನಮ್ಮ ವ್ಯವಸ್ಥೆಯಲ್ಲಿ ನಾವೊಂದು ಏನು ಮಾಡಿದ್ದೀವಿ ಅಂದರೆ, ಒಟ್ಟು ರಾಜ್ಯನ 10 ಡಿವಿಷನ್ ಮಾಡ್ಕೊಂಡಿದ್ದೀವಿ ನಾವು. ಅಂದರೆ 3 ಜಿಲ್ಲೆಗೆ ಒಂದೊಂದು ಡಿವಿಷನ್ ಮಾಡ್ಕೊಂಡಿದ್ದೀವಿ. ಒಂದೊಂದು ಡಿವಿಷನ್ಗೆ ಒಬ್ಬೊಬ್ಬರನ್ನ SAR ಕೋಆರ್ಡಿನೇಟರ್ ಅಂತ ಮಾಡ್ಕೊಂಡಿದ್ದೀವಿ. ಅವರು ಅವತ್ತಿನ ದಿವಸ ಆ 3 ಜಿಲ್ಲೆಯ ಈ ಎಲ್ಲ ಚಟುವಟಿಕೆಗಳು ಗಮನಿಸುವಂಥದ್ದು. ಪ್ರತಿ ದಿವಸ ರಾತ್ರಿ 8 ಗಂಟೆಗೆ ನಾವೊಂದು ವೆಬೆಕ್ಸ್ ಮೀಟಿಂಗ್ ಮಾಡ್ತಿದ್ದೀವಿ. ಈ BLO ಲಿಸ್ಟ್ ಕೊಟ್ಟಾಯ್ತಾ, ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಆಯಿತಾ, ಒಟ್ಟಾರೆಯಾಗಿ ಸಾಕಷ್ಟು ಗೊಂದಲಗಳು ಇರುತ್ತಲ್ಲ, ಜನಸಾಮಾನ್ಯರಿಗೆ ಬರ್ತಕ್ಕಂಥ ಗೊಂದಲವನ್ನು ಪರಿಹರಿಸೋದು ಯಾರು? ಅಧಿಕಾರಿಗಳು ಮಾಡಲ್ಲ, ಅದು ನಾವೇ ರಾಜಕೀಯ ಪಾರ್ಟಿಯವ್ರು ಮಾಡಬೇಕು. ಸೊ ಹಾಗಾಗಿ ಬಹಳ ತೀವ್ರವಾಗಿ ಇದನ್ನ ತಗೊಂಡು ಕೆಲಸ ಮಾಡಿ. ಎರಡನೇದು TN ಶೇಷನ್ ಹೇಳಿದ್ರಲ್ಲ, ನನಗೆ ನೀವು ಹೇಳ್ದಂಗೆ ನೆನಪು ಬಂತು ಸರ್. ಎಂತೆಂಥ ದೊಡ್ಡವ್ರಿಗಾದ್ರೂ ಕೂಡ ನನ್ನ ವೋಟರ್ ಲಿಸ್ಟಲ್ಲಿ ಇದೆಯೋ ಇಲ್ಲೋ, ನಾವು ವೋಟ್ ಮಾಡಬೇಕೋ ಬೇಡ, ಮಾಡಲೇಬೇಕು ಅನ್ನೋ ಕಮಿಟ್ಮೆಂಟ್ ಇರಲಿಲ್ಲ. ತುಂಬ ಜನ ನಂದು ಇದ್ದೇ ಇರಲಿ ಬಿಡು ಸುಮ್ಮನೆ ಆಗ್ತಿದ್ರು. ಅದರೊಳಗೂ ಅಪ್ಪರ್ ಮಿಡಲ್ ಕ್ಲಾಸು, ಮೇಜರ್ ಕ್ಲಾಸ್ನವರು, ದೇ ಡೋಂಟ್ ವರಿ ಅಬೌಟ್ ಅವ್ರ ಹೆಸರು ಇದೆಯೋ ಇಲ್ಲೋ ಅನ್ನೋಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಿಲ್ಲ. ಈಗ SIR ಬಂದ್ಮೇಲೆ ಎವರಿಬಡಿ ಸೀರಿಯಸ್. ನನಗೆ ಅದೊಂದು ಖುಷಿ. ಈಗ ನನ್ನ ವೋಟ್ ಇದೆಯೋ ಇಲ್ಲ ನೋಡಬೇಕು ಅನ್ನೋಂಗೆ ಆಯ್ತು. ಬಟ್ ಒಂದೇ ಸರ್, ಇಬ್ಬರಿಗೂ ಒಂದು ಪ್ರಶ್ನೆ ಇದೆ ನಂದು. ಏನಾಗಿದೆ ಇಲ್ಲಿ ಸಮಸ್ಯೆ, ಚುನಾವಣಾ ಆಯೋಗದವರು ಈಗ ನೀವು ಹೇಳೋದು 2002, 2025ರಲ್ಲಿ ಮ್ಯಾಪಿಂಗ್ ಆದರೆ ಸಮಸ್ಯೆ ಇಲ್ಲ. 87 ಮೊದಲು ಹುಟ್ಟಿದವರದ್ದು ಬೇರೆ ಥರದ ಸಮಸ್ಯೆ ಇದೆ. ನೀವು ದಾಖಲೆ ಚುನಾವಣಾ ಆಯೋಗ ಈಗ ನಿಮ್ಮ BJPಯ ಸರ್ಕಾರ ಕೇಂದ್ರದಲ್ಲಿ ಬರುವಾಗ ಏನು ಹೇಳ್ತು, ಇನ್ನು ಮುಂದೆ ಎಲ್ಲದಕ್ಕೂ ಆಧಾರ್ ಒಂದೇ ಪರಿಹಾರ, ಆಧಾರವೇ ಅಂತ. ಈಗ ಇದಕ್ಕೆ ಬಂದರೆ ಇನ್ಫ್ಯಾಕ್ಟ್ ವಿರೋಧ ಮಾಡಿದ್ರು ಸರ್ಕಾರ ಮಾಡಿದಾಗ. ಆಗಲಿ ಏನಾರ ಆಗಲಿ, ಈ ಆಧಾರ್ ಹೋಗಕ್ಕೆ ಯಾರು ಕಾರಣ? ವೆಸ್ಟ್ ಬೆಂಗಾಲ್. ಅದೇ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿದ್ರು. ಅಲ್ಲ, ಬಟ್ ಆಧಾರ್ ಈಗ ತಾತ್ಕಾಲಿಕ ಅಂತ ಮಾತ್ರ ಇದೆ, ಅದು ಪರ್ಮನೆಂಟ್ ಆಗಲ್ಲ. ದೊಡ್ಡ ಸಮಸ್ಯೆ ನೀವು ಆಗಲೇ ಪ್ರಸ್ತಾಪ ಮಾಡಿದ್ರಿ. ಒಂದು ನಿಮಿಷ ನಾನು ಪ್ರಶ್ನೆ ಪೂರ್ತಿ ಕೇಳ್ಬಿಡ್ತೀನಿ. ದೊಡ್ಡ ಸಮಸ್ಯೆ ಆಗಿರೋದೇನು ಅಂದರೆ, ನನ್ನ ಹತ್ರ
ನಮ್ಮ ಅಪ್ಪನ ಡಾಕ್ಯುಮೆಂಟ್ ಇಲ್ಲ, ನಾನು ಸುಮ್ಮನೆ ಉದಾಹರಣೆಗಳು. ಅದರ ನಂತರ ಪಾಸ್ಪೋರ್ಟ್ ಇದೆ. ನೀವು ಪಾಸ್ಪೋರ್ಟ್ ಇದ್ದರೆ ನಮ್ಮ ಅಪ್ಪನ ದಾಖಲೆ ನಾನು ತರ್ಬೋದು. ಆಗಲೇ ಸುದರ್ಶನ್ ಅವರು ಹೇಳಿದಾಗೆ ಬಹುಸಂಖ್ಯಾತರಿಗೆ, ಅದು ಶೋಷಿತರಿರ್ಬೋದು, ಬಡವರಿರ್ಬೋದು, ಅಲೆಮಾರಿಗಳಿರ್ಬೋದು, ಅವರಿಗೆ ಆಧಾರ್ ಕಾರ್ಡೇ ಒಂದೇ ಇದ್ದಿದ್ದು, ಪಾನ್ ಕಾರ್ಡ್ ಇರೋದಿಲ್ಲ, ಪಾನ್ ಕಾರ್ಡ್ ವರ್ಕ್ ಆಗೋದಿಲ್ಲ, ಅವ್ರ ಪಾಸ್ಪೋರ್ಟ್ ಇರಲ್ಲ, ಅವ್ರ ಅಪ್ಪ. ಈಗ ನಾನು ವೈಯಕ್ತಿಕವಾಗಿ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಮ್ಮ ಅಪ್ಪನ ಮತ್ತು ಅಮ್ಮನ ದಾಖಲೆ ನನ್ನ ಯಾವುದೂ ಇಲ್ಲ. ಕೇಳಿದ್ರೆ ನಾನು ಏನು ಕೊಡ್ಬೋದು ಅಂತ ಕೇಳಿದ್ದಕ್ಕೆ ನಾನು ಚುನಾವಣಾ ಆಯೋಗದವ್ರು, ನೀವು ಪಾಸ್ಪೋರ್ಟ್ ಕೊಡ್ಬೋದು, ನನ್ನ ಮಗಳಿಗೆ ಏನು ಕೊಡ್ಬೋದು, ನನ್ನ ಪಾಸ್ಪೋರ್ಟ್ ಕೊಡ್ಬೋದು ಅಲ್ಲ, ಅವಳಿಗೆ ಪಾಸ್ಪೋರ್ಟ್ ಇರೋದ್ರಿಂದ ಅವಳು ಮ್ಯಾನೇಜ್ ಮಾಡ್ಬೋದು. ಮತ್ತು ಅವಳು ಬರ್ತ್ ಸರ್ಟಿಫಿಕೇಟ್ ಇದೆ, ಯಾಕೆಂದ್ರೆ ಚಿಕ್ಕ ವಯಸ್ಸು, 87ರ ನಂತರ ಹುಟ್ಟಿದವರು. 87ರ ಹಿಂದೆ ಹುಟ್ಟಿದವರಿಗೆ ದಾಖಲೆ ಹೊಂದಿಸೋದು ಭಾಳ ಕಷ್ಟ. ಎಲ್ಲಿಂದ ತರೋದು ಬರ್ತ್ ಸರ್ಟಿಫಿಕೇಟ್? ದಾಖಲೆ ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಯಾರೂ ಕೊಡ್ತಾ ಇರಲಿಲ್ಲ, ಜಾತಕ ಬರೆಸ್ತಾನೆ ಇರಲಿಲ್ಲ. ಯಾರೋ ಬ್ರಾಹ್ಮಣರ ಮನೆಯಲ್ಲಿ ಜಾತಕ ಬರೆಸ್ತಿದ್ರು ಬಿಟ್ಟರೆ ಬೇರೆ ಯಾರು ಏನು, ಯಾರೋ ಓದ್ಕೊಂಡಿದ್ದಂಥವರು ಸ್ವಲ್ಪ ಅನುಕೂಲಸ್ಥರು ಯಾರೋ ಬರ್ಸಿ. ನೀವು ಈಗ ಈ ರಾಜಕೀಯ ಪಕ್ಷದ ಜವಾಬ್ದಾರಿ ಅಂದರೆ ಈ ದಾಖಲೆಗಳನ್ನು ಹೆಂಗೆ ಹೊಂದಿಸ್ಕೊಳ್ಳೋದು ಕೊಡ್ತೀರಾ ಅಂತ. ಯಾಕೆಂದರೆ ನೀವು ಅವರು ಕೇಳುವ ದಾಖಲೆಗಳು, ಆಯೋಗ ಕೇಳುವ ಯಾವ ದಾಖಲೆಗಳು ಜನರ ಬಳಿ ಇಲ್ಲ. ಅಂದರೆ ಸುಮಾರು 22-24 ವರ್ಷದ ಮಕ್ಕಳಿಗೆ ಇರ್ಬೋದು, 50-55 ದಾಖಲೆಗಳು ಇಲ್ಲ ಸರ್. ಇದೇ ಅನುಮಾನ. ಈ ಅನುಮಾನ ಯಾವುದು ಅಂತಂದ್ರೆ, ಈ ವರ್ಗದವರನ್ನ ಮತದಾರರಾಗಿ ದೂರ ಮಾಡುವಂತ ಪ್ರಕ್ರಿಯೆಗೆ ಇದೆಲ್ಲ ದಾರಿ ಮಾಡಿಕೊಡ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಇದೆ. ಅದಕ್ಕೆ ಬರೀ SLC ಮಾರ್ಕ್ಸ್ ಕಾರ್ಡ್ ಅದು ಒಂದೇ ಅಲ್ಲ, ಅವರು ನಿಮಗೆ ಜಮೀನು ಗ್ರಾಂಟ್ ಸರ್ಟಿಫಿಕೇಟ್ ಕೇಳ್ತಾರೆ. ಏನೇನೋ ಇದೆ, SC ST ಸರ್ಟಿಫಿಕೇಟ್, ಈಗ ಅರಣ್ಯ ಹಕ್ಕು ಕಾಯ್ದೆ ಕೊಡಿ ಅಂತ ಕೇಳ್ತಾರೆ. SC ST ಕ್ಯಾಸ್ಟ್ ನಲ್ಲಿ ಇದ್ದವ್ರು ಯಾರು ಸರ್ಟಿಫಿಕೇಟ್ ಇಲ್ಲದೆ ಇರ್ತಾರೆ, ಅದನ್ನು ಒಪ್ಕೊಂಡಿದ್ದಾರೆ. ಈಗ ಅರಣ್ಯದ ಗ್ರಾಂಟ್ ಒಪ್ಕೊಂಡಿದ್ದಾರೆ. ಹೌದು, ಫಾರೆಸ್ಟ್ ಗ್ರಾಂಟ್, ಅರಣ್ಯ ಹಕ್ಕು ಕಾಯ್ದೆ, ಜಮೀನು ಗ್ರಾಂಟ್. ಹೌದು, ನಮ್ಗೆ ಯಾರಿಗೂ ಜಮೀನೇ ಇಲ್ಲ, ನೀವು ಎಲ್ಲಿಂದ ತರ್ತೀರಿ? ಅದಕ್ಕೆ ಈಗ ನಿಮಗೆ ಜಮೀನು ಇಲ್ದಲೇ ಇದ್ದವ್ರು ನಿಮ್ದು SLC ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಎಲ್ಲರೂ SLC ಗೆಲ್ಲ ಹೋಗಿರ್ತಾರೆ. SLC ಓದದೇ ಇರೋರ ಕತೆ ಏನು? ಇನ್ನೊಂದು ಏನು ಮಾಡ್ತಾರೆ ಇಲ್ಲ, ಅದನ್ನ ನೀವು ಬಹಳ ದೊಡ್ಡ ಗೊಂದಲ ಇರೋಲ್ಲ. ಈಗ ನಿನ್ನೆ ದಿವಸ ಚುನಾವಣಾಧಿಕಾರಿಗಳು ಏನ್ ಹೇಳಿದ್ರು, ಫಸ್ಟ್ ಡ್ರಾಫ್ಟ್ ಆಗಲಿ ಸರ್, ನಾವು ಮತ್ತೊಂದ್ಸಲ ಕರಿತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಕರಿಬೇಕು ಅಂತ ಹೇಳಿದ್ದೇವೆ, ಕಾಷನ್ ಮಾಡಿದ್ದೇವೆ. ನೀವು ಟ್ರಾನ್ಸ್ಪರೆಂಟ್ ಆಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಟ್ರಾನ್ಸ್ಪರೆಂಟ್ ಆಗಿ, ಮತ್ತು ನೀವು ಸ್ಪೆಷಲಿ ಲೋಪದೋಷಗಳಾಗೋದಿಲ್ಲಿ ಕೆಳ ಹಂತದಲ್ಲಿ, ಅಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾಗಿದೆ. ಬಹುಶಃ ರಾಜಕೀಯ ಪಕ್ಷಗಳು ಕೂಡ ಒಟ್ಟಾರೆ ಇಲ್ಲಿಯವರೆಗೆ ನಾವು ಒಂದು ಆತಂಕವಾದ ವಾತಾವರಣದಲ್ಲಿ ಈಗ ಕರ್ನಾಟಕದಲ್ಲಿ ಶುರುವಾಗಿದೆ. ಆದರೆ ಅವರು ಕಾಂಗ್ರೆಸ್ನವರಿಗಿಂತ ತೀವ್ರವಾಗಿ BJP ಅವರು ಪರಿಷ್ಕರಣೆಯಲ್ಲಿ ಹೆಚ್ಚು ತೊಡಸ್ಕೊಂಡ್ರೆ, ನಿಮ್ಮ ಪಕ್ಷ ಕೂಡ, ಸರ್ಕಾರ ಕೂಡ ನಿನ್ನೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತೆಗೆದುಕೊಂಡ್ಬಿಟ್ಟು ನಾವು ಒಂದು ಭಾಳ ಇದರಲ್ಲಿ ಸಕ್ರಿಯವಾಗಿ ಜನರನ್ನು ತೊಡಗಿಸುವ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಮತ್ತು ಆಯೋಗಕ್ಕೆ ಒಂದು ಸಂದೇಶ ಕೊಡುವ ಯತ್ನವನ್ನು ಮಾಡ್ತೇವೆ ಅಂತ ಹೇಳಿದ್ದೇವೆ. ಬಟ್ ಇದ್ರ ಅನೇಕ ಸವಾಲುಗಳು ಇವತ್ತು ಪರಿಷ್ಕರಣೆ ಮುಂದೆ ಬರುತ್ತೆ. ಯಾಕೆಂದರೆ ಅದು ಪ್ರಕ್ರಿಯೆ ಶುರುವಾದ ಮೇಲೆ, ಮನೆ ಮನೆ ಭೇಟಿ ಆದಮೇಲೆ, ಈಗ ಜನಗಣತಿ ನಡೀತಾ ಇದೆ, ಅನೇಕ ಮನೆಗಳಿಗೆ ಯಾರು ಅವರು ಏನು ಜನಗಣತಿ ನಿಯೋಜಿತ ಅಧಿಕಾರಿಗಳು ಹೋದರೆ ಮನೆಯಲ್ಲಿ ಇರ್ತಾ ಇಲ್ಲ, 3 ಸಾರಿ ಹೋದರೂ ಸಿಗ್ತಾ ಇಲ್ಲ, ಯಾಕೆಂದರೆ ಎಲ್ಲ ದುಡಿಯೋಕ್ಕೆ ಹೋಗಿರ್ತಾರೆ, ಅಥವಾ ಅವ್ರು ಹೋದ ಟೈಮಲ್ಲಿ ಇವ್ರು ಇರೋದಿಲ್ಲ. ಆ ಥರದ ಮಾಹಿತಿಗಳಿದೆ. ಬಟ್ ಇದು ಏನಾಗಿದೆ, ಈಗಾಗಲೇ ದತ್ತಾತ್ರೇಯ ಅವರು ಹೇಳಿದಾಗೆ, ಈ ದಾಖಲೆ ಇಲ್ಲದೆ ಇದ್ದರೆ ನಾವು ಈ ದೇಶದಲ್ಲಿ ಬದುಕೋಕ್ಕಾಗಲ್ಲ ಅನ್ನೋ ಸ್ಥಿತಿಯನ್ನು ನಿರ್ಮಾಣ ಮಾಡುವುದರಿಂದ ಬಹುಶಃ ಎಲ್ಲ ಎಚ್ಚರ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಈ ಸವಾಲುಗಳು ದಿನನಿತ್ಯ ಕೂಡ ಆಯಾಯ ಹೊಸತು ಬಂದ ಹಾಗೆ, ಅವತ್ತು ಬಂದ ಸವಾಲಿಗೆ ಆಯೋಗ ಹೇಗೆ ಉತ್ತರ ಕೊಡುತ್ತೆ, ರಾಜಕೀಯ ಪಕ್ಷಗಳು ಹೇಗೆ ಪ್ರತಿಕ್ರಿಯಿಸ್ತವೆ, ಅಧಿಕಾರಿಗಳು ಏನು ಮಾಡ್ತಾರೆ. ಇಷ್ಟರ ಮಧ್ಯೆ ಜುಡಿಷಿಯರಿ ಒಂದು ಬೇರೆ ಇದೆ ಉತ್ತರ ಕೊಡೋಕ್ಕೆ. ಯಾರೋ ಮಧ್ಯದಲ್ಲಿ ಹೋಗ್ತಾರೆ ಸರ್ ಈ ಥರದ್ದು. ಈಗ ಅದರ್ವೈಸ್ ಇಲ್ಲ ಅಂದರೆ ಟಿಲ್ ದೆನ್ ಆಧಾರ್ ಕಾರ್ಡ್ ಬೇಸಿಕ್ ಎವಿಡೆನ್ಸ್ ಅಂತಿತ್ತು, ಅಲ್ಲ, ಅದು ದೊಡ್ಡ ಸಮಸ್ಯೆ ಆಗಿದೆ. ಅಲ್ಲೇ ಈಗ ಆತಂಕ ಯಾಕಿದೆ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ 25 ಲಕ್ಷ ಜನ ಇದನ್ನು ಕ್ವಶನ್ ಮಾಡ್ಕೊಂಡು ಹೋದರು. ಕೊನೆ ಗಳಿಗೆಯವರೆಗೂ ಅವರು ಕೋರ್ಟು ತೀರ್ಪು ಕೊಡಲಿಲ್ಲ. ಹಿಂದಿನ ದಿನ ತೀರ್ಪು ಕೊಟ್ಟಿದ್ದಾದರೂ ಕೂಡ ಅವ್ರಿಗೆ ಓಟ್ ಹಾಕೋ ಅವಕಾಶ ಸಿಕ್ಕಲಿಲ್ಲ. ಅಂದರೆ ಅವ್ರು ನೀವು ಹೇಳಿದ ಹಾಗೆ ಪಟ್ಟಿಲಿದ್ದರು, ಇನ್ಯುಮರೇಷನ್ ಎಲ್ಲ ಕೊಟ್ಟಿದ್ರು. ಅದು ಕೂಡ ನೋಡಿ, ಚುನಾವಣೆ ಇನ್ನೇನು ಕೆಲವೇ ದಿವಸಗಳು ನಡೀತಾ ಇದೆ ಅನ್ನೋ ಅಲ್ಲಿ SIR ಪ್ರಾರಂಭ ಮಾಡಿದ್ದು. ಕರ್ನಾಟಕದಲ್ಲಿ ಇನ್ನೂ ಕೂಡ ಆದರೆ ಒಂದೇ ನಮ್ಮ ಸಮಾಧಾನ ಅಂದರೆ, ಕರ್ನಾಟಕದಲ್ಲಿ 2 ವರ್ಷ ಇದೆ, ಬಹಳ ಅರ್ಲಿ ಆಯ್ತು ಅಂತ ಅವರು ಅರ್ಲಿ ಆಯ್ತು ಅಂತ ಹೇಳಿಲ್ಲ, ಇನ್ನೊಂದು ಸಮಯ ಎಕ್ಸ್ಟೆಂಡ್ ಮಾಡಿ ಅಂತಂದ್ರೆ 3 ತಿಂಗಳನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತಂದ್ರೆ. ನಿಮ್ ಪಾಯಿಂಟ್ ಸರಿ ಇದೆ, ಆದ್ರೆ SIR ಒಂದೇ ಉತ್ತರ ಅಲ್ಲ ಸರ್. ನೀವು ಮತ್ತೆ ಅಡಿಷನ್ ಮಾಡಬೇಕು. ಇವತ್ತಿಗೆ ನಾಳೆ ಮಾಡ್ತಿದಂಗೆ ನಿಮ್ಗೆ ವೋಟರ್ ಲಿಸ್ಟ್ BPL ನಾಮಿನೇಷನ್ ಫೈಲ್ ಮಾಡೋವರೆಗೂ ಕೂಡ ಸೇರ್ಪಡೆಗೆ ಅವಕಾಶ ಇರ್ತದೆ. ನಾಮಿನೇಷನ್ ಫೈಲ್ ಮಾಡೋವರೆಗೂ ಕೂಡ ಸೇರಿಸಲಿಕ್ಕೆ ಅವಕಾಶಗಳು ಇದ್ದೇ ಇದೆ. ಏನಂದ್ರೆ ಸರ್ಕಾರಿ ಮಿಷನರಿನ ತುಂಬಾ ದಿವಸ ಇದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರೆ
ಬೇರೆ ಕೆಲಸಗಳು ಆಗೋದಿಲ್ಲ ಸರ್. ಇಲ್ಲ, ಅದನ್ನು ಗಮನ ಹರಿಸ್ಬೇಕಾಗುತ್ತೆ. ಈಗ ಸೆನ್ಸಸ್ ನಡೀತಾ ಇದೆ, ಏನಾಗುತ್ತೆ, ಸೆನ್ಸಸ್ ನಡೆಯುತ್ತೆ, ಇದನ್ನ ತುಂಬಾ ಒಂದಾದ್ಮೇಲೆ ಹೇಳ್ಬಿಟ್ಟಾಗಲ್ಲ. ಒಂದು. ಹಾಗಾಗಿನೇ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕೆ ನರೇಂದ್ರ ಮೋದಿ ಅವರು ತಂದಿದ್ದು ಅಂದ್ರೆ, ಒಂದೊಂದು ಎಲೆಕ್ಷನ್ ಮುಂದಂದ್ರು 3 ತಿಂಗಳು ಆಫ್ ಆಗೋಗ್ಬಿಡುತ್ತೆ. ಡೆವಲಪ್ಮೆಂಟ್ ವರ್ಕ್ ನಿಲ್ತಾ ಇದೆ, ಅನ್ಯಾಯವಾಗಿ ದುಡ್ಡು ಖರ್ಚಾಗ್ತಾ ಇದೆ. ಅದೇ ಈಗ ನಾಳೆ ಇದು ಅಷ್ಟೇ, SIR ನ ತುಂಬಾ ಹೇಳಿದ್ರೆ ಇವ್ರು ಹೇಳ್ದಂಗೆ 6 ತಿಂಗಳು ಹೇಳಿದ್ಬಿಟ್ರೆ ಬೇರೆ ಅಲ್ಲ. ಬಟ್ ಈಗ ಒಂದು ಪ್ರಶ್ನೆ ಏನಿದೆ ಅಂತಂದರೆ, ಇವರು ಆಗಲೇ ಹೇಳಿದಾಗೆ ಪಶ್ಚಿಮ ಬಂಗಾಳದಲ್ಲಿ ಭಾಳ ಕೊನೆಯ ಹಂತದಲ್ಲಿ ಅಥವಾ ಬಿಹಾರದಲ್ಲಿ ಚುನಾವಣೆ ಘೋಷಣೆಯ ಕೆಲವೇ ದಿನಗಳ ಅಂತರದಲ್ಲಿ ಶುರುವಾಗಿದ್ದಕ್ಕೆ ಬಿಹಾರದಲ್ಲಿ ಸಲಹೆಯನ್ನು ಕೊಟ್ಟಿದ್ದೇವೆ. ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಒಂದು ಡೆಸ್ಕ್ ಅನ್ನು ನೀವು ಕ್ರಿಯೇಟ್ ಮಾಡಬೇಕು. ಸೊ ದಟ್ ಯಾವುದಾದ್ರೂ ಮತದಾರರಿಗೆ ಏನಾದರೂ ಅನಾನುಕೂಲ ಆದರೆ ಅವಲ್ಲಿ ಹೋಗಿ ಅಲ್ಲಿ ಸರಿಪಡಿಸ್ಲಿಕ್ಕೆ ಅದು ಅನುಕೂಲ ಆಗುತ್ತೆ, ಸಮಯನೂ ಕೂಡ ಉಳಿತಾಯ ಆಗುತ್ತೆ, ನಿಮ್ಮ ಮೇಲೆ ಬರುವಂಥ ಅಪಾದನೆಗಳು ಕೂಡ ಕಡಿಮೆ ಆಗುತ್ತೆ. ಸೊ ಸಿಸ್ಟಮ್ ಅನ್ನ ನಾವು ಸ್ಟ್ರೆಂಥನ್ ಮಾಡ್ಲಿಕ್ಕೆ ಕೂಡ ಅದು ಪ್ರಯೋಜನ ಆಗುತ್ತೆ. ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸೆಂಟರ್ ಪ್ರತಿ ಗ್ರಾಮ ಪಂಚಾಯತಿ ಒಂದು, ನಗರದಲ್ಲಿ ಪ್ರತಿ ವಾರ್ಡಿಗೆ ಒಂದು. ಆದ್ರೆ ಏನ್ ನಾವು ಕೇಳಿದ್ದು ಅಂದ್ರೆ, ಅದು ಸುಮ್ಮನೆ ಸೆಂಟರ್ ಆಗಬಾರ್ದು, ಸರಿಯಾಗಿ ಆಕ್ಟಿವ್ ಆಗಿರ್ಬೇಕು, ಕೆಲಸ ಮಾಡಬೇಕು. ಅದೇ ಒಟ್ಟಾರೆ ಸರಿ, ಈಗ ಒಟ್ಟು ಏನು ಕರ್ನಾಟಕದಲ್ಲಿ ಏನು ಶುರುವಾಗ್ತದೆ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯ ಅನುಕೂಲ ಅನಾನುಕೂಲಗಳು ಮತ್ತು ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿಯವರೆಗೆ ಸುದೀರ್ಘವಾಗಿ ಅನೇಕ ಅದರ ಆಯಾಮಗಳನ್ನು, ಅದರ ಪರಿಣಾಮಗಳನ್ನು ಮತ್ತು ಬೇರೆ ರಾಜ್ಯಗಳಲ್ಲಿ ಏನಾಗಿದೆ, ಕರ್ನಾಟಕದಲ್ಲಿ ಏನು ಆಗಬಾರ್ದು, ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನುವ ಒಂದು ಹಲವು ಅಂಶಗಳನ್ನು ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಸುದರ್ಶನ್ ಅವರಿಗೆ ಪ್ರಜಾವಾಣಿ ಮೂಲದಿಂದ ಧನ್ಯವಾದಗಳು. ಜೊತೆ ಚರ್ಚೆಯಲ್ಲಿ BJPಯ ನಾಯಕರಾದಂತಹ ದತ್ತಾತ್ರೇಯ ಅವರು ಪಾಲ್ಗೊಂಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಇಲ್ಲಿಯವರೆಗೆ ನಮ್ಮ ಚರ್ಚೆಯನ್ನು ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತೇವೆ. ಎಲ್ಲರಿಗೂ ನಮಸ್ಕಾರ.